ನಮ್ಮ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಪಂಚಾಯತಲ್ಲಿ ರೆವೆನ್ಯೂ ಇಲ್ಲ, ನಾವು ಕೈ ಚೆಲ್ಲಿ ಕೂತಿದ್ದೇವೆ ಅನ್ನುವಂಥದ್ದು ಅಷ್ಟಾದ್ರೂ ಹೇಳಿ, ನಾವು ಒಪ್ಪಿಕೊಳ್ತೇವೆ, ಅದನ್ನು ಸಾರ್ವಜನಿಕವಾಗಿ ನಾವು ಒಪ್ಪಿಕೊಳ್ತೇವೆ. PDO ಅವರು ಫೋನ್ ತೆಗಿತಾ ಇಲ್ಲ. ಮುಲ್ಪ ಸಾಧಾರಣ ಒಂಜಿ ಆಜಿ ತಿಂಗಳು ದಿಂಚಿ ಈ ರೋಡ್ ಇಂಚ ಆದನು ರೋಡ್ ಬಂದ್ ಮಾಡ್ಲಿಕ್ಕೆ ಅವ್ರ ಅಧಿಕಾರಿಗಳು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಎಲ್ಲ ಇಲಾಖೆಯವರು ಹೇಳಿ ಅವರು ನಾವು ಮಾಡ್ತೇವೆ ಅದನ್ನ. ಮೊನ್ನೆ 4 ಜನ ಇಲ್ಲಿ ಬಿದ್ದು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಯಾರು ಜನ? ಆಡಳಿತಾಧಿಕಾರಿ ಇದ್ದಾರೆ, PDO ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಯಾಕೆ 4 ಜನರ ಎಂತ ಮೀಟಿಂಗ್ ಇರುವಂತದ್ದು? ಬರಲಿ ಒಬ್ರು. ಆಗದಿದ್ರೆ ತೊಂದರೆ ಇಲ್ಲ, ಸರ್ಕಾರದ ಹತ್ರ ಹಣ ಇಲ್ಲ ಅಂತ ಹೇಳಿ ನಾವು ಒಪ್ಪಿಕೊಳ್ತೇವೆ, ನಾವು ಕೆಲಸ ಮಾಡ್ತೇವೆ. ಅದು ಬಿಟ್ಟು ಜನರನ್ನ ಮಂಗ ಮಾಡಿ ಇದೇ ರೀತಿ ಅವರು ಕೆಲಸ ನಿರ್ವಹಿಸಬಹುದು ಅಂತ ಹೇಳಿದ್ರೆ ಅದು ಸುಳ್ಳು. ಅದಕ್ಕೋಸ್ಕರ ಅವರು ಸಾರ್ವಜನಿಕರ ಎದುರು ಬಂದು ಹೇಳಬೇಕು. ಆಗದಿದ್ರು ತೊಂದರೆ ಇಲ್ಲ, ಆಗುದಿಲ್ಲ ಹೇಳಿ, ಅವರು ಹಣ ಇಲ್ಲ ಅಂತ ಹೇಳಿ ನಾವು ಮಾಡ್ತೇವೆ. ಸಾರ್ವಜನಿಕರಲ್ಲಿ ಡಬ್ಬಿ ಇಟ್ಟು ನಾವು ಕಲೆಕ್ಷನ್ ಮಾಡಿ ಹಾಕ್ತೇವೆ. ಇಷ್ಟು ಈಗ ಒಂದು 10-27 ಜನ ಬಿದ್ದಿದ್ದಾರೆ, ಇನ್ನೊಂದು 50 ಜನ ಬೀಳ್ತಾರೆ. ಎಲ್ಲರೂ ಶಾಪ ಹಾಕೋದು ನಿಮಗೆ. ಹಲೋ ಮೇಡಮ್, ನಮಸ್ತೆ. ನಾನು ಅರುಣ್ ಪುತ್ತಿಲ ಅಂತ ಮಾತಾಡೋದು. ಯಾವ ಕಡೆ ಇದ್ದೀರಿ? ನಮಸ್ತೆ. ಇವೀಗ ನರಿಮುಗುರು ಪಂಚಾಯತಿದು ಆಡಳಿತಾಧಿಕಾರಿ ಅಲ್ವಾ? ಹೌದು. ನೋಡಿ, ಮೊನ್ನೆ ಆ ಮಾಯಂಗಾಲ ಮತ್ತು ಶಾಂತಿಗೋಡು ಆ ರೋಡಲ್ಲಿ ಮಾಯಂಗಾಲದಿಂದ ಕೂಡು ರಸ್ತೆಯವರೆಗೆ ರೋಡು ಪೂರ್ಣ ಪ್ರಮಾಣದಲ್ಲಿ ಹೋಗಿದೆ. ವಾಹನಗಳಿಗೆ ಹೋಗಲಿಕ್ಕೂ ಕೂಡ ಆಗದಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಾವು ಜಿಲ್ಲಾ ಪಂಚಾಯತ್ ಇವರಿಗೆ, ಇಂಜಿನಿಯರಿಗೆ ಕೊಂಡೋಗಿ ಮೊನ್ನೆ ಮನವಿಯನ್ನು ಕೊಟ್ಟಿದ್ದೇವೆ. ಇದನ್ನು ತಕ್ಷಣ ಕಾಮಗಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ 5.5 ಮೀಟರ್ ಕಾಂಕ್ರೀಟನ್ನು ಮಾಡಬೇಕು ಅನ್ನುವಂಥ ಆಗ್ರಹ ನಮ್ಮದಿದೆ. ಅದನ್ನು ತಿಳಿಸಿದ್ದೇವೆ. ತತ್ಕಾಲಕ್ಕೆ ವಾಹನ ಸಂಚಾರ ಮಾಡಲಿಕ್ಕೆ ಯೋಗ್ಯವಾಗಿರುವಂಥ ರೀತಿಯಲ್ಲಿ ಆ ನಿರ್ವಹಣೆಯನ್ನು ಮಾಡಿಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ತಕ್ಷಣ ಸ್ಪಂದಿಸಿ ಮರುದಿವಸ ಇಲ್ಲಿ PDO ಅವರನ್ನು ಇಲ್ಲಿ ಆ ಸ್ಥಳಕ್ಕೆ ಕಳಿಸಿದ್ದಾರೆ. PDO ಅವರು ಗುತ್ತಿಗೆದಾರರನ್ನು ಕೂಡ ಕರ್ಕೊಂಡು ಬಂದು ಶನಿವಾರದ ದಿವಸ ಈ ಕೆಲಸವನ್ನು ಆರಂಭ ಮಾಡ್ತೇನೆ ಅನ್ನತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ ನಂತರದ ದಿವಸಗಳಲ್ಲಿ ಯಾವುದೇ ರೀತಿಯ ಕಾಮಗಾರಿ ಇಲ್ಲಿ ನಡೀಲಿಲ್ಲ. ಇಲ್ಲಿ ಕೂಡ ಆಗಿರುವಂಥದ್ದು ಡ್ರೈನೇಜ್ ಕೊಡದೆ ಆ ಮಾರ್ಗವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಕಾರಣಕ್ಕೋಸ್ಕರ ಡಾಮರು ಎಲ್ಲ ಎದ್ದು ಹೋಗಿರುವಂಥದ್ದು. ಅದಕ್ಕೋಸ್ಕರ ಇವತ್ತು ಊರಿನವರ ಎಲ್ಲರದ್ದು ಕೂಡ ಆಗ್ರಹ ಮತ್ತು ಅವರ ಎಲ್ಲರದ್ದು ಕೂಡ ವಿಚಾರ ಇರುವಂಥದ್ದು ಇಷ್ಟೇ. ತಕ್ಷಣಕ್ಕೆ ಅದನ್ನು ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ವಾಹನಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು, ದುರಸ್ತಿಯನ್ನು ಮಾಡಿ ಅನ್ನುವಂಥದ್ದು ಆಗ್ರಹ ಇರುವಂಥದ್ದು. ಅದಕ್ಕೋಸ್ಕರ ಇವತ್ತು ಊರಿನ ಜನರೆಲ್ಲ ಇಲ್ಲಿ ಸೇರಿದ್ದಾರೆ. ರೋಡ್ ಎಲ್ಲ ಬ್ಲಾಕ್ ಆಗಿದೆ. ತಾವು ದಯವಿಟ್ಟು ಬಂದು ಇದಕ್ಕೆ ಏನು ಪರಿಹಾರ ಮಾಡ್ತೀರಿ ಅನ್ನೋದನ್ನ ನಮ್ಮ ಜೊತೆಗೆ. ಒಂದು ಮಾಹಿತಿ ಬಂದ ಪ್ರಕಾರ ಸರ್, ಅದು ಜಿಲ್ಲಾ ಪಂಚಾಯತ್ ರಸ್ತೆ ಗ್ರಾಮ. ಹಲೋ, You have called speaking to some. ಹಲೋ, ಕಟ್ ಆಯ್ತು ಸರ್. ಹೌದು, ಹೇಳಿ ಮೇಡಮ್. ಇಲ್ಲ, ನನ್ಗೆ ಈಗ PDO ಹೇಳಿದ ಪ್ರಕಾರ ಅದು ಗ್ರಾಮ ಪಂಚಾಯತ್ ರಸ್ತೆ ಅಂತ ಹೇಳಿದ್ರು. ಆದ್ರಿಂದ ಗ್ರಾಮ ಪಂಚಾಯತ್ ಅನುದಾನವನ್ನು ಅದಕ್ಕೆ ಇದ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಜಿಲ್ಲಾ ಪಂಚಾಯತಿಗೆ ಹೇಳ್ಬೇಕಷ್ಟೇ ಅಂತ ನಾನು ಒಂದು ಈವನ್ ಹತ್ರ ಮಾತಾಡಿ ನಿಮ್ಗೆ ಈಗ ಕಾಲ್ ಮಾಡ್ತೇನೆ. ಎಂತ ಗೊತ್ತುಂಟ, ಮೊನ್ನೆ ಅವರೇ PDO ಅವರೇ ಬಂದದ್ದು, PDO ಅವರೇ ಜನರ ಎದುರು ಹೇಳಿರುವಂಥದ್ದು. ನಾವು ಶನಿವಾರ ದಿವಸ ಮೆಷಿನನ್ನು ಹಾಕಿ ಇವನ್ನು ಮಾಡ್ತೇವೆ ಅಂತೇಳಿ ಹೇಳಿರುವಂಥದ್ದು. ಈಗ ಊರಿನವರ ಹಿಂದೆ ಈ ರೀತಿ ಅಧಿಕಾರಿಗಳು ಸುಳ್ಳು ಹೇಳಿ ಅವರನ್ನು ಈ ರೀತಿ ಮಂಗ ಮಾಡುವಂಥದ್ದು ಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಹೇಳಿ ಇರುವಂಥದ್ದಲ್ಲ. ಅಧಿಕಾರಿಗಳು ಏನು ಕೆಲಸವನ್ನು ಮಾಡಬೇಕು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕು ಮತ್ತು ಅದು ಅನುಷ್ಠಾನಗೊಳ್ಳಲೇಬೇಕಲ್ವಾ. ಮೊನ್ನೆ ಒಮ್ಮೆ ತತ್ಕಾಲಕ್ಕೆ ಇಲ್ಲಿ ಬಂದು ಸಾರ್ವಜನಿಕರ ಜೊತೆಗೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿರುವಂಥದ್ದು
ಇವತ್ತು ಈಗ ನೋಡಿ ಇಲಾಖಾ ಅಧಿಕಾರಿಗಳು ಸಾರ್ವಜನಿಕರ ಫೋನನ್ನ ರಿಸೀವ್ ಮಾಡುದಿಲ್ಲ ಅಂತೇಳಿ ಆದ್ರೆ ಅದು ಯಾವ ರೀತಿ ಇಲ್ಲಿ ಆಡಳಿತ ಇದೆ ಅನ್ನೋದನ್ನು ತೋರಿಸ್ತದೆ ಅಲ್ವಾ? PDO ಅವರು ಫೋನ್ ತೆಗಿತಾ ಇಲ್ಲ. ನಿನ್ನೆ ಇಲ್ಲಿ 2-3 ಜನ ಜಿಲ್ಲಾ ಪಂಚಾಯತ್ ಅಲ್ಲಿ ಇದ್ದಾರಂತೆ. ಅಲ್ಲ, ಅವರು ಜಿಲ್ಲಾ ಪಂಚಾಯತ್ನಲ್ಲಿ ಇರ್ಲಿ ಅಮ್ಮ, ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಇರ್ಲಿ, ಅವರಿಗೆ ಶುರುವಿಗೆ ಇರುವಂತದ್ದು ಅವರ ಗ್ರಾಮದಲ್ಲಿ ಅವರು PDO ಆಗಿರುವಂತದ್ದು, ಅವರು ಹೇಳಿದ್ದನ್ನು ಮಾಡ್ಬೇಕಲ್ವಾ? ಅವರು ಬರ್ಲಿ ಜಿಲ್ಲಾ ಪಂಚಾಯತ್. ನಮಗೇನು ಅಲ್ಲ, ನಾವು ಹೇಳುವಂತದ್ದು ಅಲ್ಲ, ನೀವು ಬರಬೇಕು, ಇಲ್ಲದಿದ್ರೆ PDO ಅವರು ಬರಬೇಕು. ನಮಗೆ ಆಗುದಿಲ್ಲ ಅಂತ ಹೇಳಿ ಆದ್ರೆ ಹೇಳಿ, ತೊಂದರೆ ಇಲ್ಲ. ನಮ್ಮ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಪಂಚಾಯತಲ್ಲಿ ರೆವೆನ್ಯೂ ಇಲ್ಲ, ನಾವು ಕೈ ಚೆಲ್ಲಿ ಕೂತಿದ್ದೇವೆ ಅನ್ನುವಂಥದ್ದು ಅಷ್ಟಾದ್ರೂ ಹೇಳಿ, ನಾವು ಒಪ್ಪಿಕೊಳ್ತೇವೆ. ಅದನ್ನು ಸಾರ್ವಜನಿಕವಾಗಿ ನಾವು ಒಪ್ಪಿಕೊಳ್ತೇವೆ. ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟು ಜನರನ್ನ ಮಂಗ ಮಾಡುವಂತಹ ಅಧಿಕಾರಿಗಳು ಮತ್ತೆ ನಮ್ಮ ಗ್ರಾಮದಲ್ಲೇ ಇರಬಾರದು. ನನಗೆ ನೀವು ಬರಬೇಕು, ಇಲ್ಲದ್ರೆ ಅವರು ಬರಬೇಕು. ನನಗೆ ಈಗಲೇ ತಿಳಿಸ್ಬೇಕು ನೀವು. ಮುಲ್ಪ ಸಾಧಾರಣ ಒಂಜಿ ಆಜಿ ತಿಂಗಳು ದಿಂಚಿ ಈ ರೋಡ್ ಇಂಚ ಆದನ್ರಿ ಐಕು ತುಂಬು ಎಂಕಲ ಚೂರು ಚೂರು ರಿಪೇರಿ ಮಂದೊಂದು ಮಣ್ಣು ಮಾಡೋದು ರಿಪೇರಿ ಒಂದೊಂದು ಸಹಿತ ಮತ್ತೆ ದಾಲ ಮಲ್ಪಲೆ ಕಜ್ಜಿ ಅಂಚ ನೆಕ್ ದಾಲ ಸಂಬಂಧಪಟ್ಟ ಅಧಿಕಾರಿನ ದಾಲ ಮನ್ಪೋಡನಂದ ಮನ್ಪುಣನೆ ಜೇರು ಬಂಡ ಎಂಕಲ ಮುಂದೆ ಇನ್ನೋಲ ರಿಕ್ಷಾ ಒಂಜಿ 10 ಸರ್ತಿ ಅಂಚಿ ಇಂಚಿ ಪೋನಾಗ ಏತ ನಷ್ಟ ಪೂರ ಆಪುಂಡು ಬೆಂದಿನ ಪೂರ ಗ್ಯಾರೇಜಿಗೆ ಅಂದು ಅಂಚ ಬರ ನೆಕ್ ದಾನೆಲ್ಲ ವ್ಯವಸ್ಥೆ ಆಪುಂಡ ತೂಗೋಡು ಬಂಡದು ಇತ್ತ ಸೇರ್ತಾನೆ. ಕಳೆದ 1-2 ವರ್ಷಗಳಿಂದ ಬಹುಶಃ ಪುತ್ತೂರು, ಪುರುಷರಕಟ್ಟೆ, ಶಾಂತಿಗೋಡು ಮತ್ತು ಆನಡ್ಕವನ್ನು ಸಂಪರ್ಕಿಸುವಂಥ ಒಂದು ಸಾರ್ವಜನಿಕ ರಸ್ತೆ. ಬಹುಶಃ ಕಳೆದ 2 ವರ್ಷಗಳಿಂದ ಈ ರಸ್ತೆ ತುಂಬ ಹದಗೆಟ್ಟಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಕಳೆದ ಸುಮಾರು ತಿಂಗಳಿಂದ ನಾವು ಈ ರಸ್ತೆಯನ್ನು ಸರಿಪಡಿಸಬೇಕು ಮತ್ತು ಹಲವು ಅಧಿಕಾರಿಗಳ ಮೂಲಕ ಇದನ್ನು ಸಂಪರ್ಕ ಮಾಡಿದಾಗಲೂ ಈ ರಸ್ತೆಗೆ ಯಾವೊಬ್ಬ ಅಧಿಕಾರಿ ಕೂಡ ಸ್ಪಂದಿಸದೇ ಇರುವುದರಿಂದ ಇನ್ನು ಮುಂದೆ ಈ ರೀತಿಯಾಗಿರತಕ್ಕಂಥ ಒಂದು ರಸ್ತೆ ಇರಬಾರ್ದು. ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಸುಸಜ್ಜಿತವಾಗಿರತಕ್ಕಂಥ ಒಂದು ರಸ್ತೆ ಬೇಕು. ಮತ್ತು ನಾವು ರಿಕ್ಷಾದಲ್ಲಿ ದುಡಿಯುವವರು, ಬಹುಶಃ ಈಗ ಅಧಿಕಾರಿಗಳಿಗೂ ಗೊತ್ತಿರ್ಬೋದು ಮತ್ತು ಶಾಸಕರಿಗೂ ಗೊತ್ತಿರ್ಬೋದು, ರಿಕ್ಷಾದ ಏನು ಚಾಲಕರಿದ್ದಾರೆ ಅವರು ಅನುಭವಿಸಿರತಕ್ಕಂಥ ಕಷ್ಟಗಳು. ಹೊಸ ಗ್ಯಾಸಿನ ಬೆಲೆ ಏರಿಕೆ ಮತ್ತು ಗ್ಯಾಸಿಗೆ ಆಗಿರತಕ್ಕಂಥ ಬೆಲೆಯನ್ನು ಕುಗ್ಗಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಬಹುಶಃ ಈಗ ಆ ರಿಕ್ಷಾಗಳಿಗೆ, ಆಟೋ ರಿಕ್ಷಾಗಳಿಗೆ ಏನು ರಿಪೇರಿ ಬರ್ತದೆ, ಆ ದುಡ್ಡಿನ ವೆಚ್ಚವನ್ನು ಭರಿಸಲಿಕ್ಕೂ ನಮಗೆ ಕಷ್ಟಕರವಾಗಿರತಕ್ಕಂಥ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ನಮ್ಮ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ರಸ್ತೆಯನ್ನು ಆದಷ್ಟು ಬೇಗ ಒಂದು ಅಭಿವೃದ್ಧಿಪಡಿಸಬೇಕು ಮತ್ತು ಎರಡೂ ಬದಿಗಳಲ್ಲಿ ಒಂದು ಡ್ರೈನೇಜನ್ನು ನಿರ್ಮಿಸುವ ಮೂಲಕ ಮನೆಗಳಿಂದ ಬರುವಂಥ ನೀರನ್ನು ಡ್ರೈನೇಜ್ಗೆ ಕೊಡುವುದರ ಮೂಲಕ ಆ ನೀರನ್ನು ಅದರಲ್ಲಿ ಹರಿದು ಹೋಗುವ ಹಾಗೆ ಈ ರಸ್ತೆಯನ್ನು ಒಂದು ಸುಸಜ್ಜಿತವಾಗಿರತಕ್ಕ ರಸ್ತೆ ಅಂದರೆ ಕಾಂಕ್ರೀಟೀಕರಣ ಮಾಡುವ ಮೂಲಕ ಈ ರಸ್ತೆಯನ್ನು ಒಂದು ದುರಸ್ತಿ ಮಾಡಬೇಕು ಅಂತ ನಮ್ಮ ರಿಕ್ಷಾದ ಚಾಲಕರ ಪರವಾಗಿ ನಾವು ಆಗ್ರಹವನ್ನು ಮಾಡ್ತೇವೆ. ಮತ್ತು ಸಾರ್ವಜನಿಕರಾಗಿ ನಾವು ಒಂದು ಏನು ಈ ಪರಿಸ್ಥಿತಿಯನ್ನು ವಿವರಿಸಿದಾಗ ಮೇಲಾಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಮಾತಾಡುವಂಥ ಮಾತು ಬಹುಶಃ ನಮಗೆ ಕೇಳುವ ಹಕ್ಕು ನಮಗೆ ಸಾರ್ವಜನಿಕರು ಇಲ್ಲದಂತಾಗಿದೆ. ಇವತ್ತು ಸಮಸ್ಯೆಗಳನ್ನು ಹೇಳುವಾಗ ಅವರು ಏನೇನೋ ಹೇಳ್ತಾರೆ. ಬಹುಶಃ ನಮ್ಮ ಶಾಸಕರ ಮೇಲೆ ನಮಗೆ ವಿಶ್ವಾಸ ಇದೆ, ಜನಪ್ರತಿನಿಧಿಗಳ ಮೇಲೆ ವಿಶ್ವಾಸ ಇದೆ. ನಮ್ಮ ಈ ಜನನಾಯಕರು ಏನು ಈ ಸಾರ್ವಜನಿಕರು ಈ ರೀತಿಯಾಗಿರತಕ್ಕಂಥ ಹೋರಾಟವನ್ನು ಮಾಡುವುದರ ಮೂಲಕ ಈ ಒಂದು ರಸ್ತೆಗೆ ಕಾಂಕ್ರೀಟೀಕರಣ ಅಥವಾ ದುರಸ್ತಿ ಮಾಡುವಂಥ ಒಂದು ಕೆಲಸಕ್ಕೆ ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ನಮಗೆಲ್ಲರಿಗಿದೆ. ಬಹುಶಃ ನಾವೆಲ್ಲರೂ ಆಗ್ರಹ ಮಾಡುವುದಿಷ್ಟೇ, ಈ ರಸ್ತೆ ಸುಸಜ್ಜಿತವಾಗಿರಬೇಕು ಅನ್ನುವಂಥದ್ದು. ಮೇಡಮ್ ಹೇಳಿ. ಮೇಡಮ್ ಟ್ರೈ ಮಾಡ್ತಿದ್ದೇನೆ ನಾನು ಅವರಿಗೆ. ಅಲ್ಲ, ನೀವು ಬರಬೇಕು, ಇಲ್ಲದ್ರೆ ಅವರನ್ನು ಕಳಿಸ್ಬೇಕು. ಯಾರಾಗಬೇಕು, ನಮಗೆ ಉತ್ತರ ಬೇಕು ಅಂತೇಳಿ ಅವರು ನಮ್ದು ಆಫೀಸ್ ಫೀಲ್ಡ್ಗೆ ಇವರಿಗೆ ಹೇಳಿ ಆಗಿದೆ ನಾನು ಇನ್ಸ್ಪೆಕ್ಷನ್ಗೆ. ಅಲ್ಲ, ಯಾವುದಿದ್ರು ತುರ್ತು ಕೆಲಸಗಳಿಗೆ ಆಗುವಾಗ ಬರಬೇಕಲ್ಲ ಮೇಡಮ್. ಅದೆಲ್ಲ ನಮಗೆ ಯಾರಾಗಬಹುದು ಅಂತೇಳಿ, ನಿಮ್ಮ PDO ಅವರಾಗಬಹುದು, ಇಂಜಿನಿಯರ್ ಆಗಬಹುದು, ಇದಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ. ಸರಿ ನಮಗೆ ಇಲ್ಲಿ ಮೇಡಮ್ ನೋಡಿ, ಇಲ್ಲಿ ರಸ್ತೆ ಇಲ್ಲಿ ಬ್ಲಾಕ್ ಆಗಿದೆ, ಸಾರ್ವಜನಿಕರು ಸೇರಿದ್ದಾರೆ.
ದಯವಿಟ್ಟು ನಮ್ಮ ಆಗ್ರಹ ಇರುವಂಥದ್ದು ಇದು, ಒಂದು ಅಧಿಕಾರಿಯಾಗಿ ಹೇಗೆ ಕರ್ತವ್ಯ ನಿರ್ವಹಿಸಬೇಕು ಅನ್ನುವಂಥದ್ದು ಕನಿಷ್ಠ ಜ್ಞಾನ PDO ಅವರಿಗೆ ಬೇಕಿತ್ತು. ನಾವು ನೀವು ಆಗಬಹುದು, ಅವರಾಗಬಹುದು, ಇಲ್ಲಿಗೆ ತಕ್ಷಣ ನಮ್ಮ ಈ ಪ್ರತಿಭಟನೆ ಆಗುವಲ್ಲಿಗೆ ನೀವು ಬರಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಅಲ್ಲ ನೀವು ಅಲ್ಲ ಮೇಡಮ್, ಹೇಳಿ. ನಾನು ನನ್ನ ಇಲಾಖೆಯ ಈ ಫಲಾನುಭವಿಗಳದ್ದು ಸ್ಥಳಮಾಜರಿಗೆ ಅವರಿಗೆ ಬರ್ತೇವೆ ಅಂತ ಇವತ್ತೆಲ್ಲ 4-5 ಜನಕ್ಕೆ ಹೇಳಿಯಾಗಿದೆ. ಅಲ್ಲ ಅವರು ನಿಮಗೆ ಇಲ್ಲಿ ಅಲ್ಲ ಮೇಡಮ್, ಇಲ್ಲಿ ಖಾಲಿ ಅಲ್ಲಲ್ಲ, ರಜೆ ಮಾಡಿ ನಿಂತಿರ್ತಾರೆ. ನೀವು ಅಲ್ಲ ಮೇಡಮ್, ನೀವು ಎಂತ ಗೊತ್ತುಂಟ, ಇಲ್ಲಿಗೆ ಬಂದು ವಿಷಯ ಇವರ ಹತ್ರ ಸಾರ್ವಜನಿಕರ ಜೊತೆಗೆ ಮಾತಾಡಿ ಹೋಗಿ. ನೀವು ಇಲ್ಲಿಯೇ ನಿಲ್ಲಬೇಕು ಅಂತ ಹೇಳುದಿಲ್ಲ, ನಿಮಗೆ ಅಲ್ಲಿಂದ ಬರ್ಲಿಕ್ಕೆ 10 ನಿಮಿಷ. ಅಂದ್ರೆ ಈಗ ಅವರಿಗೆ ಟೈಮ್ ಕೊಟ್ಟಿದ್ದೇವಲ್ಲ, ಅಲ್ಲ ಟೈಮ್ ಕೊಟ್ಟು ಇಲ್ಲಿ ಕಬ್ಬಕದಲ್ಲೇ 3 ಇದಿದೆ ಮಾಜರಿ. ಅದೇ ಅಲ್ಲ, ನಿಮ್ಮಿಂದ ಕೆಳಗೆ ಯಾರಿದ್ದಾರೆ ಅವರನ್ನು ಕಳಿಸಿ ಹಂಗಿದ್ರೆ. ನಮ್ಮಲ್ಲಿ ಮ್ಯಾನೇಜರ್ ಇಲ್ಲ. ಅಲ್ಲ ಯಾರನ್ನಾದ್ರೂ ನೀವು ಅದು ಅಧಿಕಾರಿಯಾಗಿ ನೀವು ಆ ರೀತಿಯ ಉತ್ತರ ಅಲ್ಲ ಅಲ್ಲ ನೋಡಿ ಅಲ್ಲ, ಇನ್ನಷ್ಟು ಸಮಸ್ಯೆ. ಹಲೋ, ಅಲ್ಲ ಸಮಸ್ಯೆ ಸೃಷ್ಟಿಯಾದ್ರೆ ಅಲ್ಲಲ್ಲ, ನೀವೇ ಆಡಳಿತಾಧಿಕಾರಿ ಮತ್ತು PDO ಅದಕ್ಕೆ ಇದಾಗ್ತೀರಿ ಅಂತೇಳಿ ನಾನು ಅಷ್ಟೇ ಹೇಳಿದ್ದು, ಬೇರೇನು ಹೇಳುದಿಲ್ಲ. ಒಂದು 1/4 ಗಂಟೆ ಟೈಮ್ ಕೊಡಿ. ಅಲ್ಲಲ್ಲ ಸರ್, ನೋಡಿ ನೀವು ಹೇಳುದೆಲ್ಲ ನಾವು ಒಪ್ಪಿಕೊಳ್ತೇವೆ. ಮೊನ್ನೆ ಅವರ ಹತ್ರ ಹೋಗಿ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಹತ್ರ ನಾವು ಅಲ್ಲಲ್ಲ, ನಾವು ಮಾತಾಡಿದ್ದು ಕೇಳಿ, ನೀವು ಕೇಳಿಲ್ಲ ಅಂದ್ರೆ ಅಲ್ಲ, ರೋಡ್ ಬ್ಲಾಕ್ ಊರ್ನವರು ಮಾಡಿದ್ದು ಪರ್ಪಸ್ ಆಗಿ ಮಾಡಿದ್ದಲ್ಲ, ಇದು ರಿಪೇರಿ ಆಗ್ಬೇಕಲ್ವಾ? ಪರ್ಮಿಷನ್ ಅಲ್ಲ, ಪ್ರತಿಭಟನೆಗೆ ಪರ್ಮಿಷನ್ ನಾವು ಮಾಡುವಂತ ವ್ಯವಸ್ಥೆ ಎಲ್ಲಿಯವರೆಗೆ ಇರಲಿಲ್ಲ ನೋಡಿ. ಅಲ್ಲಲ್ಲ, ಅವರ ಅಧಿಕಾರಿಗಳನ್ನು ನೀವು ಕರೆಸಿ, ನಾವು ರೋಡ್ ಇಮಿಡಿಯೇಟ್ ಅವರನ್ನು ಕರೆಸಿ ನಾವು ಇಮಿಡಿಯೇಟ್ ಕಳಿಸ್ತೇವೆ. ಇಲ್ಲದ್ರೆ ನೀವು ಹೇಳಿ, ನಾವು ರಿಪೇರಿ ಮಾಡಿಕೊಡ್ತೇವೆ. ಇಲ್ಲಿಂದ 500 ಮೀಟರ್ ಪಂಚಾಯತಿಗೆ ಇರುವಂತದ್ದು ಅವರನ್ನ ಕರೆಸಿಲ್ಲಿ, ಅವರು ಇದ್ದಾರಲ್ಲ, PDO ಅವರು ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಅವರನ್ನು ಕಳಿಸಿಲ್ಲಿ. ನಾವು ಅವರನ್ನು ಕಳಿಸಿದ ತಕ್ಷಣ ನಾವು ಇಲ್ಲಿಂದ ತೆರವು ಮಾಡ್ತೇವೆ, ಏನು ಸಮಸ್ಯೆ ಇಲ್ಲ. ಇಷ್ಟವರೆಗೆ ಇಲ್ಲಿ ಯಾವುದಾಗ್ಲಿಲ್ಲ. ರೋಡ್ ಬಂದ್ ಮಾಡ್ಲಿಕ್ಕೆ ಅವರ ಅಧಿಕಾರಿಗಳು ಕ್ಲಿಯರ್ ಮಾಡುದು. ಅವರನ್ನು ಕರೆಸಿ, ನೀವು ಅವರನ್ನು ಕರೆಸಿ, ಅವರನ್ನು ಕರೆಸಿ. PDO ಅವರನ್ನು ಕರೆಸಿ ಸರ್, ಏನು ತೊಂದರೆ ಇಲ್ಲ. PDO ಅವರು ಇಲ್ಲ ಇದ್ರೆ ಇವರು ಅಲ್ಲ, ಅವರು ಈಗ ಮಾತಾಡಿದ್ರೆ ಸಾರ್ವಜನಿಕರ ರಸ್ತೆಗೆ ಬಂದಿದ್ದೀಗ ಬರ್ಲಿ ಅವರು ಕೂತ್ಕೊಳ್ಳಿಕ್ಕಲ್ಲ, ನಮ್ಮ ಅವಲನ್ನು ಕೇಳಿಕ್ಕೆ ಇರುವುದು ಅವರು. ಕಳಿಸ್ಲಿಕ್ಕೆ ಕೊಡ್ತಾರೆ ಸರ್, ಅವರಿಗೆ ಬರ್ಲಿಕ್ಕೆ ಅವ್ರಿಗೆ ಎಲ್ಲೋ ಬೇಕು, ರೋಡಲ್ಲಿ ಇದ್ದಾರೆ, ಅವ್ರಿಗೆ ಎಲ್ಲೋ ಬರ್ಬೋದು ಸರ್. ಬರ್ಲಿಕ್ಕೆ ಅವರು ಬಾರದೆ ನಾವು ಬಿಟ್ಟುಕೊಡುವ ವ್ಯವಸ್ಥೆ ಇಲ್ಲ, ಅವರು ಬರ್ಲೇಬೇಕು ಅಧಿಕಾರಿಗಳು. ಇಲ್ಲದ್ರೆ ನೀವು ಹೇಳಬೇಕು ಮಾಡಿ ಕೊಡ್ತೇವೆ ಅಂತ ಹೇಳಿ ನಾವು ಹೋಗ್ತೇವೆ. ಯಾರ ಹತ್ರ ಮಾತಾಡುದಿಲ್ಲ, ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾವು ಮಾಡ್ತೇವೆ, ನಾವು ಮಾಡಿಕೊಡ್ತೇವೆ. ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಎಲ್ಲ ಇಲಾಖೆಯವರು ಹೇಳಿ, ಅವರು ನಾವು ಮಾಡ್ತೇವೆ ಅದನ್ನ. ಮಾತಾಡಿ, ಅದು ಬಿಟ್ರೆ ಶನಿವಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶನಿವಾರ ಆಯ್ತು, ಐತವಾರ ಆಯ್ತು, ಸೋಮವಾರ ಪ್ರಾರಂಭ ಮಾಡಲಿಲ್ಲ. ಅವರ ಕಚೇರಿ ಓಪನ್ ಆಗುವ ನಂತರವೇ ನಾವು ಮಾಡಿರುವಂತ 20 ವೆಹಿಕಲ್ ಬಂದಾಗಿದೆ. 20 ಸರ್, ಭಾಗಿಯಾಗಲಿಲ್ಲ. ಮೊನ್ನೆ 4 ಜನ ಇಲ್ಲಿ ಬಿದ್ದು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಯಾರು ಜನ? ಅಷ್ಟು ಜವಾಬ್ದಾರಿ ಇಲ್ಲದ ಅಧಿಕಾರಿಗಳು ಯಾಕೆ ಇರುವುದು ಬೇಕಲ್ಲ?
ಮಾತಾಡಿ ಮೊನ್ನೆ ನಾವು ಕಾನೂನು ಪ್ರಕಾರವಾಗಿ ಏನು ಮಾಡಬೇಕಾ ನಾವು ಎಲ್ಲವನ್ನು ಮಾಡಿದ್ದೇವೆ. ನಾವು ನಿನ್ನೆಯಿಂದ ಈ ಚಟುವಟಿಕೆ ಶುರು ಮಾಡಿದಲ್ಲ, ನಾವು 40 ವರ್ಷದಲ್ಲಿ ಹೋರಾಟವನ್ನ ಮಾಡಿಯೇ ಬೆಳೆದವರು. ನಾವು ಸಾರ್ವಜನಿಕ ವ್ಯವಸ್ಥೆಗೆ ಬೇಕಾಗಿ ಯಾವುದೇ ರೀತಿಯ ಕೆಲಸ ಮಾಡಲಿಕ್ಕೆ ನಾವು ಸಮಾಜದಲ್ಲಿ ಸಿದ್ಧರಿದ್ದೇವೆ. ಅಧಿಕಾರಿಗಳಾಗಿ ಅವರ ಕೆಲಸವನ್ನು ಅವರು ನಿರ್ವಹಿಸಬೇಕು ಹೊರತು ಫೋನು ಸ್ವಿಚ್ ಆಫ್ ಮಾಡಿ ಕೂತ್ಕೊಳ್ಳದಿದ್ರೆ ಅವರಿಗೆ ಕೆಲಸಕ್ಕೆ ಬರುವ ವ್ಯವಸ್ಥೆ ಯಾಕೆ? ನಮ್ಮ ಒಂದು ಭಿನ್ನದ ಆಡಳಿತಾಧಿಕಾರಿ ಇದ್ದಾರೆ ಸರ್, ಸುನೀತಾ ಅಂತ ಹೇಳಿ, ಮಾಡಿ ಅವರಿಗೆ. ಬರ್ತಾರ ಮಾತಾಡೋದಿಲ್ಲ. ವಿಡಿಯೋ ವಿಡಿಯೋ ಏನು ಮಾಡ್ತಾರೆ ನೋಡು ಅಂತ ಹೇಳಿ ಅವ್ರದ್ದೊಂದು ಕೆಲಸ ಅಂತ. ಈಗ ಅಲ್ಲ, ನೀವು ರೋಡ್ ವೆಹಿಕಲ್ ಬಿಟ್ಕೊಳ್ಳಿ, ನಮಗೇನು ಬೇಡ ಅಂತ ಅದು ಆ ವಿಷಯವೇ ಇಲ್ಲ ಸರ್. ನಾವು ರೋಡ್ ಬಿಟ್ಟುಕೊಡುವ ವಿಷಯ ಒಂದು ಅವರು ಹೇಳಿದ್ದನ್ನು ಮಾಡಿ ಕೊಡಬೇಕು, ಇಲ್ಲದಿದ್ರೆ ನಮ್ಮಿಂದ ಆಗುದಿಲ್ಲ ಹೇಳ್ಬೇಕು, ನಾವು ಮಾಡ್ತೇವೆ, ನಮಗೆ ಉಂಟು. ನೀವು ಅಧಿಕಾರಿಗಳನ್ನು ಕರೆಸಿ, ನೀವು ನಿಮ್ಮ ಮೇಲೆ ನಮಗೆ ಗೌರವ ಉಂಟು. ನಾವು ಯಾವಾಗಲೂ ಕೂಡ ನಿಮ್ಮ ಅಧಿಕಾರಿಗಳಿಗೆ ಗೌರವ ಕೊಡುವವರು. ಅಲ್ಲ, ಎಲ್ಲಿಗೂ ಮೀಟಿಂಗ್ ಸಂಜೆಗೆ ಬರ್ಲಿ, ತೊಂದರೆ ಇಲ್ಲ, ರೋಡ್ ಇರಲಿ, ನಾವು ಕೂತ್ಕೊಳ್ತೇವೆ ಇಲ್ಲಿ. ಸೆಕ್ರೆಟರಿ ಇದ್ದಾರೆ, ಆಡಳಿತಾಧಿಕಾರಿ ಇದ್ದಾರೆ, PDO ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಯಾಕೆ 4 ಜನರ ಎಂತ ಮೀಟಿಂಗ್ ಇರುವಂತದ್ದು? ಬರ್ಲಿ ಒಬ್ರು ಆಡಳಿತಾಧಿಕಾರಿ ಅವರು ಮಾತಾಡಿದ್ರು, ಅವರ ಫೋನ್ ಸೆಕ್ರೆಟರಿ ಇದ್ದಾರೆ ಅಲ್ಲಿ ಪಂಚಾಯತ್ 500 ಮೀಟರ್ ಇರುವಂತದ್ದು ಸರ್. ಸರ್ ಆಡಳಿತಾಧಿಕಾರಿ ನಂಬರ್ ಇಂಚಿ ಬಲೆ ಮರ್ರ ಬಾಯಂಗ್ಲ ಜಂಕ್ಷನ್ PDO ಬರೋಡು ಈಗಲೇ ಇರೋ ಬಲೆ ಮನವಿ ಕೊರ್ಪರಿಗೆ ಮತ್ತೆ ನಿಮ್ಮ ಹತ್ರ ಬೇರೆ ಹೇಳಲಿಕ್ಕಿಲ್ಲ ಮೇಡಮ್. ನಮಗೆ ನಾನೇ ಹೇಳುದು, ನಾನೇ ಹೇಳುದು ಕೇಳಿ. ಅಲ್ಲ, ನನಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಹೇಳಿ. ನಾನು ಹೇಳ್ತೇನೆ. ನಾನು ನೋಡಿ, ಇವತ್ತು ನಾನು 4-5 ಫೀಲ್ಡ್ ಇಟ್ಕೊಂಡಿದ್ದೇನೆ ಸರ್. ಅವ್ರು ರಜೆ ಮಾಡಿ ನಮಗೋಸ್ಕರ ಕಾಯ್ತಾರೆ. ಅದನ್ನು ನಾನು ಒಪ್ತೇನೆ ಅಂತ. ನಮ್ಗೆ ಬೈತಾರೆ, ನಾನು ಹೇಳಿದಕ್ಕೆ ಹೇಳು, ನೀವು ಯಾಕೆ ನಮ್ಗೆ ರಜೆ, ನಾವು ಒಂದು ದಿವಸದ ನಮ್ದು ಇದು ಹೋಗ್ತದೆ. ನೀವು ರಿಕ್ವೆಸ್ಟ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಸರ್. ನಾನು ಇದು ನೀವೊಂದು ಮನವಿ ಕೊಡಿ ಸರ್ ಪಂಚಾಯತ್. ನೋಡಿ ಅಲ್ಲಲ್ಲ, ನಿಮಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಎಂತ ಗೊತ್ತುಂಟಾ, ಮೊನ್ನೆ ನಾವು ಗುರುವಾರದ ದಿವಸ ಹೋಗಿ ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಭರತ್ ಅವರ ಹತ್ರ ಕೊಟ್ಟಿದ್ದೇವೆ. ಶನಿವಾರ ದಿವಸ ಹೇಳಿಮ್ಮ, ನಾನು ಕೇಳುದು ಹೇಳಿ. ನೋಡಿ, ಅವರು ಪಂಚಾಯತ್ನವರಿಗೆ ಹೇಳಿ ಶನಿವಾರ ದಿವಸ ಕೆಲಸ ಶುರು ಮಾಡ್ತೇನೆ ಅಂತೇಳಿ ಅವರು PDO ಅವರು ಮತ್ತು ಗುತ್ತಿಗೆದಾರರನ್ನು ಇಲ್ಲಿ ಕಳಿಸಿದ್ದಾರೆ. ಸಾರ್ವಜನಿಕರ ಎದುರಲ್ಲಿ ಅವರು ಮಾಡ್ತೇನೆ ಅಂತ ಹೇಳಿರುವ ನಮಗೆ ಈಗ ಸ್ಪಷ್ಟ ಎಂತ ಬೇಕು ಅಂತ ಹೇಳಿದರೆ, ನೀವು ಮಾಡ್ತೀರಾ ಇಲ್ವಾ? ಮೊನ್ನೆ ಜನರನ್ನ ಮಂಗ ಮಾಡಲಿಕ್ಕೆ ಆ ವಿಷಯವನ್ನು ಹೇಳಿದ್ದ ನೀವೊಂದು ಅಧಿಕಾರಿಯಾಗಿ ಈ ರೀತಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಯಾರ ಅಧಿಕಾರಿಯದ್ದು ಕೂಡ ನಡತೆ ಇರಬಾರ್ದು ಅನ್ನುವಂಥ ಒಂದೇ ಒಂದು ಆಗ್ರಹ ಇಲ್ಲಿ ಊರಿನವ್ರದ್ದು ಇರುವಂಥದ್ದು. ಅದಕ್ಕೋಸ್ಕರ ನಮಗೆ ಯಾರಾಗ್ಬೋದು ಇಲ್ಲಿ ಸ್ಥಳಕ್ಕೆ ಬಂದು ನಮ್ಮ ಎದುರುಗಡೆ, ನೀವು ಸಾರ್ವಜನಿಕರ ಎದುರುಗಡೆ ಹೇಳಿ, ಸಾರ್ವಜನಿಕರು ನೀವು ಹೇಳಿದ್ದನ್ನು ಎಲ್ಲವನ್ನೂ ಕೇಳ್ತಾರೆ. ಅಧಿಕಾರಿಗಳ ಮೇಲೆ ನಮಗೆ ಯಾವಾಗಲೂ ಕೂಡ ಗೌರವ ಇದೆ. ನೀವು ಯಾರು ನೀವೇ ಬರಬೇಕು ಅಂತ ನಾನು ಹೇಳುವುದಿಲ್ಲ. ಒಂದು ಜಿಲ್ಲಾ ಪಂಚಾಯತ್ ಇಂಜಿನಿಯರ, ಇಲ್ಲಿ ಪಂಚಾಯತಿನಲ್ಲಿ ಸೆಕ್ರೆಟರಿಯ, PDO, ಯಾರು ಇದಕ್ಕೆ ಬಾಧ್ಯರು ಯಾರಿದ್ದಾರೆ ಅವರು ಇಲ್ಲಿಗೆ ಬರಬೇಕು. ಇಲ್ಲದಿದ್ದರೆ ಇಲ್ಲಿ ಪುರುಷರ ಕಟ್ಟೆಯವರಿಗೆ ರೋಡ್ ಬ್ಲಾಕ್ ಆಗಿದೆ, ಕೆಳಗಡೆ ಶಾಂತಿಗೋಡುವರೆಗೆ ಆಗಿದೆ, ಅದಕ್ಕೆಲ್ಲ ಕಾರಣ ನೀವೇ, ಬೇರೆ ಯಾರಲ್ಲ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಅಷ್ಟೇ. ಯಾರಾಗ್ಬೋದು ಸ್ಥಳಕ್ಕೆ ಈಗ ಬರಬೇಕು. ಬೇರೆ ನೀವು ಇನ್ನು ನಮ್ಮ ಹತ್ರ ಬೇರೆ ಸಂಗತಿಗಳನ್ನು ಮಾತಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ನಿನ್ನೆ 1000 ಸಲ ನಾವು ಫೋನ್ ಮಾಡಿದ್ದೇವೆ ಇಲಾಖೆ. ಅಲ್ಲಲ್ಲ, ನೋಡಿ, ನಿನ್ನೆಯೂ ನಾವು ಇಲಾಖೆ ಇವರಿಗೆ PDO ಅವರಿಗೆ ಫೋನ್ ಮಾಡಿದ್ದೇನೆ. ಸಾರ್ವಜನಿಕ ಅಧಿಕಾರಿಯಾಗಿ ಸಾರ್ವಜನಿಕರ ಅಹವಾಲುಗಳನ್ನು ಅವರು ಸ್ವೀಕಾರ ಮಾಡಬೇಕಾ ಬೇಡವಾ? ಅವ್ರು ಯಾಕೆ, ಅವರಿಗೆ ಸರ್ಕಾರ ಯಾಕೆ ಸಂಬಳ ಯಾಕೆ ಕೊಡ್ತಾ ಇರುವಂಥದ್ದು? ಆಗದಿದ್ರೆ ತೊಂದರೆ ಇಲ್ಲ, ಸರ್ಕಾರದ ಹತ್ರ ಹಣ ಇಲ್ಲ ಅಂತೇಳಿ ಹೇಳಿ, ನಾವು ಒಪ್ಪಿಕೊಳ್ತೇವೆ, ನಾವು ಕೆಲಸ ಮಾಡ್ತೇವೆ. ಅದು ಬಿಟ್ಟು ಜನರನ್ನ ಮಂಗ ಮಾಡಿ ಇದೇ ರೀತಿ ಅವರು ಕೆಲಸ ನಿರ್ವಹಿಸಬಹುದು ಅಂತ ಹೇಳಿದ್ರೆ ಅದು ಸುಳ್ಳು. ಅದಕ್ಕೋಸ್ಕರ ಅವರು ಸಾರ್ವಜನಿಕರ ಎದುರು ಬಂದು ಹೇಳಬೇಕು. ಆಗದಿದ್ರು ತೊಂದರೆ ಇಲ್ಲ, ಆಗುದಿಲ್ಲ ಹೇಳಿ, ಅವರು ಹಣ ಇಲ್ಲ ಅಂತೇಳಿ ಹೇಳಿ, ನಾವು ಮಾಡ್ತೇವೆ. ಸಾರ್ವಜನಿಕರಲ್ಲಿ ಡಬ್ಬಿ ಇಟ್ಟು ನಾವು ಕಲೆಕ್ಷನ್ ಮಾಡಿ ಹಾಕ್ತೇವೆ. ನಮಗಷ್ಟೇ, ಅವರು ಯಾರು, ನೀವು ಆಗ್ಬೋದು, ಅವರಾಗ್ಬೋದು, ಬರುವುದು.
ನೋಡಿ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ, ನಾವು ಅವರ ಹತ್ರ ಕೂಡ ಅದೇ ಹೇಳಿರುವಂಥದ್ದು. ನೀವು ಅದಕ್ಕೆ ಯಾರು ನಿಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ ಅವರು ಇಲ್ಲಿ ಅಧಿಕಾರಿಗಳು ಬಂದು ಸಾರ್ವಜನಿಕರ ಎದುರು ವಿಚಾರವನ್ನು ಹೇಳಿ ನಾವು ಅದಕ್ಕೆ ಒಪ್ಪಿಕೊಳ್ತೇವೆ ಅಷ್ಟೇ, ಬೇರೇನಿಲ್ಲ. ಯಾರಿಗಾಗ್ಬೋದು ಇಲ್ಲಿ ಬರಬೇಕು ಅಷ್ಟೇ. ನಮಗೆ 2 ಗಂಟೆ ಚಾರ್ಜ್ ಇದೆ. ಕಲಂದರ್ ಅಂತ ನೀವು ಇಲ್ಲಿ ಪಂಚಾಯತ್ ಸೆಕ್ರೆಟರಿ ಮತ್ತು ತಾಲೂಕು ಪಂಚಾಯತ್ನಲ್ಲಿ ಕೆಲಸ ಮಾಡ್ತಾರೆ. PDO ಹೋಗಿ ಅವರು ಇವರು ಆಡಳಿತಾಧಿಕಾರಿ ಅವರು ಸಹ ಅಲ್ಲಿ ಅವರಿಗೆ ಅಲ್ಲ, ಈ ರೀತಿ ನೀವು ಮಾಡಿದರೆ ಪಂಚಾಯತ್ನಲ್ಲಿ ಡೆವಲಪ್ಮೆಂಟ್ ಹೇಗೆ ಆಗೋದು? ನಿಮಗೆ ನಿನ್ನೆ PDOಗೆ ನೋಡಿ ನಾವು ಫೋನ್ ಮಾಡಿದೆವು, ರಿಸೀವ್ ಮಾಡುವ ಯೋಗ್ಯತೆ ಅವರಿಗಿಲ್ಲ. ಮೊನ್ನೆ ಬಂದರು, ಮೊನ್ನೆ ಇಲ್ಲಿ ಕೆಲಸ ಮಾಡ್ತೇನೆ ಅಂತೇಳಿ ಹೇಳಿ ಹೋದರು. ಈ ರೀತಿ ನೀವೆಲ್ಲ ಬೇರೆ ಬೇರೆ ಒತ್ತಡ ಇರ್ಬೋದು, ಒತ್ತಡ ನಾವು ಎಷ್ಟೋ ಒತ್ತಡವನ್ನು ಎದುರಿಸಿ ಬಂದವರು. ಈಗ 3 ಗಂಟೆ ಆಯಿತು, ಇವರು ಬಂದು 1 ಗಂಟೆ ಆಯಿತು. ನಿಮಗೆ ಒಂದು ಅಧಿಕಾರಿಗಳಿಗೆ ಒಂದು ಗೌರವ ಕೊಡಲಿಕ್ಕೆ ನಿಮ್ಮ ಇಲಾಖೆಯಲ್ಲಿ ಆಗೋದಿಲ್ಲ ಅಂತೇಳಿ ಆದರೆ ಸಾರ್ವಜನಿಕರು ಈ ಸರ್ಕಾರದಿಂದ ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಈಗ ನಿಮ್ಮ ಹತ್ರ ಏನು ಹೇಳಿದ್ದಾರೆ ನೀವು? ಈಗ ಇದಕ್ಕೆ ನಾವು ಮೊನ್ನೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ಹೋಗಿ ಹೇಳಿದ್ದೇವೆ, ಇದನ್ನು ತತ್ಕಾಲಕ್ಕೆ ವಾಹನ ಹೋಗಲಿಕ್ಕೆ ಯೋಗ್ಯ ರೀತಿಯಲ್ಲಿ ಮಾಡಿಕೊಡಬೇಕು ಹೇಳಿದ್ದೇವೆ. ಕಾರಣ ಇದೆ ಅದಕ್ಕೆ ಹೇಳಲಿಕ್ಕೆ. ಸುಮಾರು 27 ಜನ ಸ್ಕೂಟ್ರಲ್ಲಿ ಬಿದ್ದು ಬೇರೆ ಬೇರೆ ಪೆಟ್ಟಾಗಿದೆ. 1 ವರ್ಷದ ಹಿಂದೆ ಒಬ್ಬ ಬಿದ್ದು ಇವತ್ತು ಕೂಡ ಕಣ್ಣಿನ ಸಮಸ್ಯೆಯಿಂದಾಗಿದ್ದಾರೆ. ನಾವು ಅದಕ್ಕೆ ಮಾಡಿಕೊಡ್ಬೇಕು. ಮೊನ್ನೆ ಶನಿವಾರ ಬಂದರು, ಶನಿವಾರ ಶುರು ಮಾಡ್ತೇನೆ ಅಂದಿದ್ದಾರೆ, ಶನಿವಾರ ಬರಲಿಲ್ಲ. ನಾವು ಅದಕ್ಕೋಸ್ಕರ ಎಂಥದ್ದು ನೀವು ಮಾಡುವುದಿಲ್ಲ ಅಂತೇಳಿ ಆದರೆ ಹೇಳಿ, ನಾವು ಇಲ್ಲಿ ಡಬ್ಬಿ ಇಟ್ಟು ನಾವು ಮಾಡ್ತೇವೆ, ಏನೂ ತೊಂದರೆ ಇಲ್ಲ. ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಸರ್ಕಾರದ ಹತ್ರ ಹಣವೇ ಇಲ್ಲ, ನಾವೆಲ್ಲ ಹೇಳೋದು ಬೊಗಳೆ ಅಂತೇಳಿ ರಾಜಕಾರಣಿಗಳು ಹೇಳಿ ಅಂತೇಳಿ ಅಧಿಕಾರದಲ್ಲಿದ್ದವರು ಹೇಳಬೇಕಲ್ಲ. ಅದು ಬಿಟ್ಟು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಈ ರೀತಿ ಅಧಿಕಾರದಲ್ಲಿದ್ದುಕೊಂಡು ನಿಮ್ಮ ಸೇವೆ ಮಾಡುವಂಥದ್ದು ಸರಿಯಲ್ಲ. ನೀವು ಸರ್ಕಾರದಿಂದ ಸಂಬಳವನ್ನು ತಗೊಳ್ಳುವವರು, ನಿಮ್ಮನ್ನು ಇಲ್ಲಿ ಖಂಡ ಮಾಡುವ ವಿಷಯ ಅಲ್ಲ. ಸರ್ಕಾರದ ಕೆಲಸದಲ್ಲಿರುವವರು ನಿಮ್ಮ ಕೆಲಸವನ್ನು ನಿರ್ವಹಿಸಬೇಕು ಅಂತೇಳಿ ನಿಮಗೆ ಜವಾಬ್ದಾರಿ ಕೊಟ್ಟಿರುವಂಥದ್ದು. ಈ ಜವಾಬ್ದಾರಿಯನ್ನು ನೀವು ನಿರ್ವಹಿಸದಿದ್ದರೆ ಯಾರು ಸಾರ್ವಜನಿಕರು ಮಾಡಬೇಕಾ? ನೀವೇ ಮೊನ್ನೆ ಹೇಳ್ಬೋದಿತ್ತಲ್ಲ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ನೀವು ಇದನ್ನು ಪರ್ಮಿಷನ್ ತೆಗೆದುಕೊಡಿ, ನಾವು ಕೆಲಸ ಮಾಡಿ ಇದನ್ನು ಫಿನಿಷ್ ಮಾಡ್ತೇವೆ. ಅದು ಬಿಟ್ಟು ಸುಮ್ಮನೆ ಜನರನ್ನು ಬಂದು ಅಧಿಕಾರಿಗಳು ಬಂದು ಮಂಗ ಮಾಡುವಂಥದ್ದು. ನರಿಮುಗೂರಿನಲ್ಲಿ ಯಾರು ರಾಜಕೀಯ ಕಲಿಸುವಂಥ ಅವಶ್ಯಕತೆ ಇಲ್ಲ. ಅನೇಕ ವರ್ಷಗಳ ಹೋರಾಟದಿಂದಲೇ ನರಿಮುಗೂರು ಇರುವಂಥದ್ದು. ನಮ್ಮದೇ ಅಧಿಕಾರ ನರಿಮುಗೂರು ಪಂಚಾಯತ್ನಲ್ಲಿ ಇರುವಂಥದ್ದು. ಯಾವ ರೀತಿಯಾಗಿ ಅಧಿಕಾರ ಮಾಡಬೇಕು ಅನ್ನೋದನ್ನು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ. ಇದು ಸರ್ಕಾರ ಪರ್ಮನೆಂಟ್ ಅಂತೇಳಿ ಯಾರು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು 1.5 ತಿಂಗಳು ಇರ್ಬೋದು ಅಷ್ಟೇ, 1.5 ವರ್ಷ ಇರ್ಬೋದು, ಅಲ್ಲಿಗೆ ಮುಗಿತದೆ. ಆ ಸಂದರ್ಭದಲ್ಲಿ ಇವರ ಸರ್ವಾಧಿಕಾರಣೆ ಧೋರಣೆ ಅದನ್ನು ನೀವು ಪಾಲನೆ ಮಾಡುವಂಥದ್ದು ಪಂಚಾಯತ್ನಲ್ಲಿ ಇದ್ದರೆ ನಾವು ನಿರಂತರವಾಗಿ ಪಂಚಾಯತ್ನ ಎದ್ದು ಧರಣಿ ಯಾವುದು ನಿಮ್ಮದು ತಪ್ಪಾಗ್ತದೆ ಅದನ್ನು ಅಲ್ಲಿ ಪ್ರತಿಭಟಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೋಸ್ಕರ ನಮಗೆ ಹೇಳುವಂಥದ್ದು ಇದಕ್ಕೆ ಏನು ಮಾಡ್ತೀರಿ ಅಂತೇಳಿ. ನಿಮ್ಮ ಅಧಿಕಾರಿಗಳು ನಿಮ್ಮನ್ನು ಇಲ್ಲಿ ಬಲಿಪಶು ಮಾಡಲಿಕ್ಕೆ ಕಳಿಸಿದ್ದಾರೆ ನಮ್ಗೆ ಗೊತ್ತಿಲ್ಲ. ನೀವು ಹೇಳಿದ್ದನ್ನು ನೀವು ಅನುಷ್ಠಾನಗೊಳಿಸಬೇಕು. ನೀವು ಈಗ ನಿಮ್ಮದು ಏನಾದರೂ ಸಬೂಬು ಹೇಳಿ ಇಲ್ಲಿ ಅಂತ ಹೋಗುವಂಥ ಅವಶ್ಯಕತೆ ಇಲ್ಲ. ನಮಗೆ ಹೇಳುವಂಥದ್ದು ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮಲ್ಲಿ ಏನು ಹೇಳಲಿಕ್ಕೆ ಪ್ರೆಸೆಂಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ಹೇಳಿ, ಮುಂದಿನದ್ದು ನಾವು ನಿರ್ಧಾರವನ್ನು ತಗೊಳ್ತೇವೆ. ಹೇಳಿ PDO ಸರ್, EO ಸರ್ ಅಂತ ಹೇಳಿದ್ದಾರೆ ಅಂತ ಹೇಳಿ. ಸರ್ ಅವರು ಕಡಬದಲ್ಲಿ ಇದ್ದಾರೆ. ನಮ್ಮ ಗ್ರಾಮದಲ್ಲಿ ಇರೋದಿಲ್ಲ, ಮತ್ತೆ ಜಿಲ್ಲಾ ಪಂಚಾಯತಿಯಲ್ಲಿ ಇದ್ದಾರೆ. ಅಲ್ಲ, ನೀವು ಏನು ಹೇಳ್ತೀರಿ ಅಂತೇಳಿ. ಈಗ ಈ ಸಮಸ್ಯೆಗೆ ನಿಮ್ಮನ್ನು ಕಳಿಸಿದ್ದು ಇದಕ್ಕೆ ಪರಿಹಾರ ಮಾಡಿಸಿ ಅಂತೇಳಿ ನಿಮ್ಮನ್ನು ಕಳಿಸಿರುವಂಥದ್ದು, ಅವರ ಪ್ರತಿನಿಧಿಯಾಗಿ ನೀವು ಬಂದಿರುವಂಥದ್ದು. ಅದಕ್ಕೋಸ್ಕರ ಹೇಳಿ, ನೀವು ಏನು ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಏನು ಮಾಡ್ತೀರಿ ಅನ್ನೋದನ್ನು ಹೇಳಿ. ನೋಡಿ, ಆಗದಿಂದ ನಿಮ್ಮಿಂದಾಗಿ ಪಂಚಾಯತಿನ ಅಧಿಕಾರಿಗಳಿಂದಾಗಿ ಸುಮಾರು 2 ಗಂಟೆಗಳ ಕಾಲ ರಸ್ತೆ ತಡೆಯಾಗಿದೆ. ಕೇಸ್ ಅಧಿಕಾರಿಗಳು ನಿಮ್ಮ ಮೇಲೆ ಹಾಕಬೇಕು, ನಮ್ಮ ಮೇಲೆ ಅಲ್ಲ, ಸಾರ್ವಜನಿಕರ ಮೇಲೆಲ್ಲ. ನೆನಪಿನಲ್ಲಿರಲಿ, ನಿಮ್ಮಿಂದಾಗಿ ಆಗಿರತಕ್ಕಂಥ ಎಡವಟ್ಟಾಗಿರುವಂಥದ್ದು ನಾಳೆ ನಿಮ್ಮ ವಿರುದ್ಧ ಅವರು ಅಧಿಕಾರಿಗಳು ಕೇಸ್ ಮಾಡಬೇಕು. ಇದ್ದಾರೆ, ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ನಾವು ಹೇಳ್ತೇವೆ ಅವರಿಗೆ. ಇನ್ನು ಈ ಕಾರ್ಯಕ್ರಮಕ್ಕೋಸ್ಕರ ಸಾರ್ವಜನಿಕವಾಗಿ ಮತ್ತೆ ಕೇಸು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ನೀವು ಕೂಡ ಒಟ್ಟಿಗೆ ನಮ್ಮೊಟ್ಟಿಗೆ ಬರಬೇಕು, ನಿಮ್ಮಿಂದಾಗಿ ಆಗಿರುವಂಥದ್ದು. ಅದಕ್ಕೋಸ್ಕರ ಸ್ಪಷ್ಟತೆ ಇರಲಿ. ಇವತ್ತಿಗೆ ಇದು ಈ ರೀತಿಯ ನಿಮ್ಮ ಜನರ ನಡುವಿನ ನಿಮ್ಮ ಸಾರ್ವಜನಿಕ ಜೀವನ ಹೇಗಿರಬೇಕು ಅನ್ನೋದು ಇವತ್ತಿಗೆ ಲಾಸ್ಟ್ ಆಗಬೇಕು. ಈ ರೀತಿ ಎಲ್ಲಿಯೂ ಮಾಡಬಾರ್ದು. ಯಾವುದು ಅಧಿಕಾರಿಯೂ ಕೂಡ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ಸಾರ್ವಜನಿಕರ ಜೊತೆಗೆ ಅವರ ವ್ಯವಸ್ಥೆ ಇರಬಾರ್ದು. ಹೇಳಿದ್ದನ್ನು ಮಾಡುವಂಥ ಆ ವ್ಯವಸ್ಥೆ ಅಧಿಕಾರಿಗಳಲ್ಲಿ ಇರಬೇಕು. ಹೇಳಿ, ಏನು ಮಾಡ್ತೀರಿ? ಏನು ಈಗ ಜಿಲ್ಲಾ ಪಂಚಾಯತಿಗೆ ಕಾಂಟ್ಯಾಕ್ಟ್ ಆಗಿ ಹೇಳಿ, ಫೋನ್ ಮಾಡಿ ಮಾತಾಡಿ. ನನಗೆ ಎಂಥದ್ದು ಆಗೋದಿಲ್ಲದಿದ್ದರೆ ಆಗೋದಿಲ್ಲ ಹೇಳಿ, ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ.
ಇಷ್ಟು ಈಗ ಒಂದು 10-27 ಜನ ಬಿದ್ದಿದ್ದಾರೆ, ಇನ್ನೊಂದು 50 ಜನ ಬೀಳ್ತಾರೆ, ಎಲ್ಲರೂ ಶಾಪ ಹಾಕೋದು ನಿಮಗೆ. ಮಾಯಂಗದ ಹತ್ರ ಹೌದು ಮೇಡಮ್. ಇಲ್ಲಿ ಮತ್ತೆ ನಮಗೆ ಇವರು ಕಾಲ್ ಮಾಡಿದ್ರು ಇಲ್ಲ, ನಾನು ಮತ್ತೆ ಯಾರಿಲ್ಲ ಅಂತ ಇಲ್ಲಿ ಬಂದೆ. ಎಂತಂತ ಜಿಲ್ಲಾ ಪಂಚಾಯತ್ ನೋಡಿ, ನಾವು ಅದ ವಿಷಯವಲ್ಲ. ನಾನೇ ಖುದ್ದಾಗಿ ಫೋನ್ ಮಾಡಿದ್ದೇನೆ PDOಗೆ. ಸರ್ಕಾರಿ ಅಧಿಕಾರಿಗಳು ರಜೆಯ ದಿವಸ ಫೋನ್ ತೆಗಿಬೇಕಾ ಬೇಡವಾ? ನಿಮ್ಮ ಹತ್ರ ಕೇಳುವ, ತೆಗಿಬೇಕಾ ಬೇಡವಾ? ಹೌದು, ಅದನ್ನು ಆಫ್ ಮಾಡಿಟ್ರೆ, ರಿಸೀವ್ ಮಾಡದೇ ಇರದಿದ್ದರೆ ಇದಕ್ಕೆ ಯಾರು ಬಾಧ್ಯರು? ಯಾರು? ಅವರಿಗೆ ಯಾಕೆ ಕೆಲಸ ಬರುವ ಇಲ್ಲಿಗೆ ಪಂಚಾಯತಿಗೆ ಅಧಿಕಾರಿಯಾಗಿ ಬರುವ ಅವಶ್ಯಕತೆ ಇಲ್ಲ. ಅವನಿಗೆ ಆಫ್ ಮಾಡಿ ಮನೆಯಲ್ಲಿ ಮಲಗಬಹುದಲ್ಲ? ನೋಡಿ ಈ 2 ದಿನದಲ್ಲಿ ಇವತ್ತಿಂದಲೇ ನೀವು ಮಾಡಿಸೋಣ ಅಂತ ಹೇಳಿದ್ರೆ ನಾವು ನಮ್ಮ ಹೋರಾಟವನ್ನು ತಗೊಳ್ತೇವೆ. ನೀವು ಬೈಕಲ್ಲಿ ಬೋರ್ದು ಕೈ ಪ್ಯಾಚರ್ ಆಗ್ತದೆ. ಎಂಟು 2 ತಿಂಗಳು ಬೇಲೆ ಹೆಜ್ಜೆ ಅಂತ ಬೇಲೆ ಪೋಪ್ಲೆ ಕಲೆಜ್ಜೆ ಪ್ರಶಾಂತ್ ಬರುತ್ತೆ. ಈ ಒಂದು ರಸ್ತೆ ಕಳೆದ ಒಂದು 4 ತಿಂಗಳಿಂದ ನಿರಂತರವಾಗಿ ನಾವು ಎದ್ದು ಬಿದ್ದು ಹೋಗುವಂಥ ವ್ಯವಸ್ಥೆ ಆಗಿದೆ. ಯಾಕಂತ ಹೇಳಿದ್ರೆ ಇದು 1000ಕ್ಕಿಂತ ಮೇಲ್ಪಟ್ಟು ಮನೆಗಳಿಗೆ ಸಂಪರ್ಕ ಕೊಡುವಂಥ ರಸ್ತೆ. ಇಲ್ಲಿ ಕಳೆದ 4 ತಿಂಗಳಿಂದ ನಾವು ನಿರಂತರವಾಗಿ ಹೋಗ್ತಾ ಇದ್ದೇವೆ. ನಿರಂತರ ಅಂದರೆ ದಿನಕ್ಕೆ 10 ಸಲ ಆದರೂ ಆಚೆಗೆ ಹೋಗುವಂಥ ಸಂದರ್ಭದಲ್ಲಿ ಎಷ್ಟೋ ಜನ ಇಲ್ಲಿ ಎಡ ಬಿದ್ದಿದ್ದಾರೆ, ಎಷ್ಟೋ ಜನ ಇಲ್ಲಿ ನೋವನ್ನು ಅನುಭವಿಸಿದ್ದಾರೆ. ಮುಂದೆ ಕೆಲವೇ ದಿನಗಳಲ್ಲಿ ಇದು ಇಲ್ಲಿ ಸಾವು ನೋವು ಸಂಭವಿಸುವಂಥ ವ್ಯವಸ್ಥೆಯಲ್ಲಿ ಕೂಡ ಇದ್ದು, ಆ ಹಿನ್ನೆಲೆಯಲ್ಲಿ ನಾವು ಮೊನ್ನೆ ದಿವಸ ನಮ್ಮ ಅಣ್ಣನ ನೇತೃತ್ವದಲ್ಲಿ ಸ್ವಲ್ಪ ಮನವಿಯನ್ನು ಕೂಡ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಅವರ ಮುಖಾಂತರ ಇಲ್ಲಿ ನಾವು ಕೊಟ್ಟಿದ್ದೆವು. ಇಲ್ಲಿ ಬಂದರು, ಇಲ್ಲಿ ಅವರು ಪ್ರತಿನಿಧಿಯನ್ನು ಕಳಿಸಿದ್ರು. ಈ ಭಾಗದಲ್ಲಿ ಎಲ್ಲ ಚೆಕ್ ಮಾಡಿದರು. ಯಾಕೆಂದರೆ ಆ ಭಾಗದಲ್ಲಿ ಅವರ ಕಾಂಟ್ರಾಕ್ಟ್ ಕೂಡ ಒಟ್ಟಿಗೆ ಇದ್ದರು. ಈ ಎಲ್ಲ ಭಾಗವನ್ನು ಅವರು ಅದನ್ನು ಎಲ್ಲವನ್ನು ನೋಡಿಕೊಂಡು ಆನಂತರ ಹೇಳಿದರು ನಾವು ತಕ್ಷಣ ಇದನ್ನು ಮಾಡ್ತೇವೆ ಅಂತ ಹೇಳಿದರು, ರಿಪೇರಿ ಮಾಡ್ತೇವೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟು ಸ್ಪಂದನೆ ಬಂತು ಅಂತೇಳಿ ನಾವು ನಿಜವಾಗಿ ಕೂಡ ಮೆಚ್ಚಿದೆವು. ಯಾಕಂತ ಹೇಳಿದ್ರೆ ಇದು ಬೇಕು, ಇದು ಪಂಚಾಯತಿಂದ ಆಗಬೇಕಿತ್ತು, ಇದು ನಮ್ಮ PDO ಅವರು ನಿಜವಾಗಿ ನಮಗೆ ಕೊಟ್ಟಿದ್ದಾರೆ, ಅದು ನಿಜವಾದ ಕೆಲಸ ಅಂತೇಳಿ ನಾವಿದ್ದೆವು. ಆದರೆ ಏನು ಮಾಡಿದ್ರು ಅಂತ ಹೇಳಿದ್ರೆ ತಕ್ಷಣವೇ ಅದಕ್ಕೆ ಬೇರೆ ಸೃಷ್ಟೀಕರಣ ಕೊಟ್ಟರು. ಇಲ್ಲಿ ಊರಿನವರ ಕಷ್ಟ ಯಾರಿಗೂ ಬೇಡ. ಯಾಕಂದರೆ ಇದು ಊರಿನವರ ಕಷ್ಟ. ಇಷ್ಟು ಜನರ ಕಷ್ಟವನ್ನು ಕೇಳುವವರು ಯಾರೂ ಇಲ್ಲ. ಮೊನ್ನೆ ಕೇಳಿದಂಥ ಮಾತು ಈಗ ನೋಡಿ, ಇವತ್ತು ಸೋಮವಾರ 5 ದಿವಸ ಆಯಿತು. 5 ದಿವಸ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಇಲ್ಲ. ಇದಕ್ಕೆ ಏನು ಮಾಡೋದು ಅಂತೇಳಿ ನಮಗೆ ಯೋಚನೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಅವರನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡೆವು. ಇವಾಗ ನಿನ್ನೆ ಕೂಡ ನಾನು ಕೂಡ PDOಗೆ ಫೋನ್ ಮಾಡಿದ್ದು, ತೆಗಿಲೇ ಇಲ್ಲ. ಯಾಕಂದರೆ ಇದು ಬೇಡ ನಮಗೆ. ಇನ್ನೂ ತುಂಬ ಸಮಸ್ಯೆಗಳಿದ್ದ ಕಾರಣ PDO ಅವರಿಗೆ ಆಗಲಿ ಅಥವಾ ಸರ್ಕಾರಿ ಯಾವುದೇ ಅಧಿಕಾರಿಗಳಿಗೆ ಆದರೆ ಸಾರ್ವಜನಿಕರು ಕೇಳಿದ ಕೂಡಲೇ ಅವರು ರಿಸೀವ್ ಮಾಡಿ ಅದಕ್ಕೆ ಆನ್ಸರ್ ಕೊಡಬೇಕಿತ್ತು. ತುರ್ತು ಸಂದರ್ಭದಲ್ಲಿ ಅದು ಸಹ ಇವಾಗ ಮಳೆ ಬರುವಂಥ ಸಂದರ್ಭ, ಎಲ್ಲಾದರೂ ಹಾನಿ ಆದರೆ ಈ ಭಾಗದಲ್ಲಿ ಕೂಡ ಸ್ವಲ್ಪ ಏನಾದರೂ ತೊಂದರೆ ಆದರೆ ಕೂಡ ನಾವು ಅದನ್ನು ನಮ್ಮ ಮೇಲೆ ಕೇಳ್ತಾರೆ ಊರಿನವರು, ನೀವು ಇದ್ದೇನು ಪ್ರಯೋಜನ ಅಂತೇಳಿ. ಆವಾಗ ನಾವು ಅಧಿಕಾರಿಗಳನ್ನು ಸಂಪರ್ಕಿಸಿದರೆ ಅವರಿಂದ ಯಾವುದೇ ಉತ್ತರ ಬರದಿದ್ದರೆ ನಾವು ಯಾವ ರೀತಿ ಅದನ್ನು ನಿಭಾಯಿಸ್ಕೊಂಡು ಹೋಗಿ ನಮಗೆ ಯಾರಲ್ಲಿ ಹೇಳಲಿಕ್ಕೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಇವಾಗ ಪಂಚಾಯತ್ ಕೂಡ ಇಲ್ಲ, ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಕು. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೇಳಿದಾಗ ಈ ರಸ್ತೆಯನ್ನು ಶೀಘ್ರ ನಿರ್ಮಾಣ ಮಾಡಿ ಕೊಡಬೇಕು ಅಂತೇಳಿ ನಾವು ಕೇಳಿದ್ದೇವೆ. ನಮಗೆ ಏನು ಬೇಡ, ಇಲ್ಲಿ ಇದನ್ನು ಹೊಂಡವನ್ನು ಮುಚ್ಚಿಕೊಡಿ ಅಷ್ಟೇ, ಮತ್ತು ಸ್ವಲ್ಪ ಕಣಿ ಮಾಡಿಕೊಡಿ ಅಷ್ಟೇ. ನಾವು ನಮ್ಮ ಬೇಡಿಕೆ ಅಷ್ಟೇ ಇದ್ದದ್ದು, ಬೇರೆ ಯಾವುದೂ ನಮಗೆ ನೀವು ಇಲ್ಲಿ ಕಾಂಕ್ರೀಟ್ ದೊಡ್ಡದು ಮಾಡಿ ಅದು ಮಾಡಿ ನಮಗೆ ಹೈವೇ ಮಾಡಿ ಕೊಡಬೇಡಿ. ನಮಗೆ ಇಲ್ಲಿ ಬೇಕಾದ ಒಂದೇ ಏನಂದರೆ ಈ ರಸ್ತೆ ಹೋಗಬೇಕು ನಮಗೆ. ಯಾಕಂದರೆ ಈ ಮಳೆಗಾಲ ಇನ್ನು 2 ತಿಂಗಳು ಆದರೆ ಖಂಡಿತವಾಗಿ ಇದು ಕಾಲುವೆ ಆಗ್ತದೆ. ಯಾಕಂದರೆ ನೀರೆಲ್ಲ ರೋಡಲ್ಲಿ ಬರ್ತದೆ, ಇಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ನಡಿಲಿಕ್ಕೂ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಮಾತ್ರ ನಾವು ಹೊರಟಿದ್ದೇವೆ ಹೊರತು ಬೇರೆ ಯಾವುದೇ ರೀತಿಯ ಪ್ರತಿರೋಧ ನಮಗಿಲ್ಲ. ಯಾಕಂದರೆ ನಮ್ಮ ಊರು ನಮ್ಮ ಹಕ್ಕು. ಯಾಕಂದರೆ ನಮ್ಮ ಊರು ಒಳ್ಳೆಯದಾಗಬೇಕು. ಶಾಂತಿಕೋಡು ಮತ್ತು ಈ ಭಾಗ ನರಿಮಗರು ಈ ಭಾಗದಲ್ಲಿ ನಮ್ಮ ಜನಗಳು
ಯಾಕಂದರೆ ಕಷ್ಟಕ್ಕೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಮಾತ್ರ ನಾವು ಹೇಳಿದ್ವಿ. ಇಷ್ಟೇ ನಾವು ಹೇಳ್ತಾ ಇರೋದು. ಇನ್ನಾದರೂ ಕೂಡ ನಮ್ಮ ಜನಪ್ರತಿನಿಧಿಗಳು ಯಾರಿದ್ದರೂ ಕೂಡ ಅಥವಾ ಅಧಿಕಾರಿಗಳು ಯಾರಿದ್ದರೂ ಕೂಡ ಆದಷ್ಟು ಬೇಗ ಇದಕ್ಕೊಂದು ಸ್ಪಂದನೆ ಕೊಟ್ಟು ಇದನ್ನು ತುರ್ತಾಗಿ ನಮಗೆ ರಿಪೇರಿ ಮಾಡಿಕೊಡ್ಬೇಕಂತ ನಮ್ಮ ಕೇಳ್ಕೊಳ್ಬೇಕು ಅಷ್ಟೇ. ಅವರಿಂದ ಕಲೆಕ್ಷನ್ ಮಾಡ್ತೇವೆ, ಯಾಕಂದರೆ ಖಂಡಿತವಾಗಿಯೂ ಕಲೆಕ್ಷನ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಮಗೆ ಬದುಕಲೇಬೇಕು ಇಲ್ಲಿ, ಇದು ನಮಗೆ ಅನ್ನ ಕೊಡುವಂಥ ರಸ್ತೆ. ಅದಕ್ಕೋಸ್ಕರ ನಾವು ಯಾರೂ ಸರ್ಕಾರ ಅಥವಾ ಯಾರು ಕೊಡದಿದ್ದರೂ ಕೂಡ ನಾವು ಏನಾದರೂ ಕಾಡಿ ಬೇಡಿ ಏನಾದರೂ ಮಾಡಿ ಈ ರಸ್ತೆಯನ್ನು ಸುಸಜ್ಜಿತ ನಮಗೆ ಹೋಗುವ ರೀತಿಯಲ್ಲಿ ಮಾಡ್ತೇವೆ. ಅದು ಯಾರು ಅದಕ್ಕೆ ಸಂಬಂಧಪಟ್ಟವರು ನಮಗೆ ಆಗುದಿಲ್ಲ ಅಂತ ಹೇಳಿ ಒಂದು ಮಾತು ಹೇಳಿದ್ರೆ ಸಾಕು, ಒಂದೇ ಒಂದು ಮಾತು, ನನಗೆ ಬೇರೆ ಬೇಡ, ನಮಗೆ ಒಂದೇ ಒಂದು ಮಾತು ಹೇಳಿ ಅವರು. ಯಾಕಂದರೆ ನಾವು ಆ ರಸ್ತೆಗೆ ಅನುದಾನವನ್ನೇ ಇಡುವುದಿಲ್ಲ, ಅಲ್ಲಿ ನಾವು ಮಾಡುವುದಿಲ್ಲ ಅಂತ ಹೇಳಿ ಒಂದು ವಿಚಾರವನ್ನು ಹೇಳಿದರೆ ಸಾಕು. ನಾವು ತಕ್ಷಣ ನಾವು ಈ ಊರಿನಲ್ಲಿ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಜನ ಇದು ಹಣ ಕೊಡುವವರು ಇದ್ದಾರೆ ನಮಗೆ. ಅವರನ್ನು ನಾವು ಕಾಡಿಯ ಬೇಡಿಯ ಕಾಲು ಹಿಡಿದ ರಿಕ್ಷಾ ಡ್ರೈವರ್ಗಳಿದ್ದಾರೆ, ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಯಾರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಇರೋದು 2 ಕಿಲೋಮೀಟ್ರ್. ಈ 2 ಕಿಲೋಮೀಟ್ರಿಗೆ ಅವರಿಗೆ 50 ರೂಪಾಯಿ ಏನಾದರೂ ಬಾಡಿಗೆ ತಗೊಂಡ್ರೆ ಅವರಿಗೆ 50ರಲ್ಲಿ 75 ರೂಪಾಯಿ ಖರ್ಚಿ. ಯಾಕಂದರೆ ಪ್ರತಿಯೊಂದು ಪಾರ್ಟ್ಸ್ ಕೂಡ ಹೋಗ್ತದೆ. ಅವರ ಕಷ್ಟವನ್ನು ಕೂಡ ಸ್ವಲ್ಪ ಆಲಿಸಬೇಕು. ಯಾಕಂದರೆ ರಿಕ್ಷಾದವರು ಕೂಡ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಪ್ರವಾಹಿಗಳು. ಅಷ್ಟೇ ಅಲ್ಲದೆ ಅವರಿಂದಾಗಿ ಇವರು ಕೂಡ ಉದ್ಧಾರ ಆಗುವುದು. ಅವರ ಸಮಸ್ಯೆಯನ್ನು ಕೂಡ ಸ್ವಲ್ಪವಾದರೂ ಈ ಒಂದು ಸಂಬಂಧಪಟ್ಟವರು ಆಲಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ರಸ್ತೆಯನ್ನು ಆದಷ್ಟು ಬೇಗ ದುರಸ್ತಿ ಮಾಡಿ, ಇಲ್ಲಾಂದರೆ ಆಗುವುದಿಲ್ಲ ಅಂತೇಳಿ ಅವರು ಹೇಳಿದರೆ ಬರೆದು ಕೊಟ್ಟರೆ ಖಂಡಿತವಾಗಿಯೂ ನಾವು ಈ ರಸ್ತೆಯನ್ನು ಏನಾದರೂ ಮಾಡಿ ದುರಸ್ತಿ ಮಾಡ್ತೇವೆ. ನೀವು ಆದದ್ದನ್ನು ಹೇಳಿ ಇಲ್ಲಿ. ಜಿಲ್ಲಾ ಪಂಚಾಯತ್ಗೆ ಮೊನ್ನೆ ಕೊಂಡೋಗಿ ಕೊಟ್ಟಿದ್ದೇವೆ. ಏನಂದ್ರೆ ಸರ್, ಇದು ಜಿಲ್ಲಾ ಪಂಚಾಯತ್ ಪ್ರಾಡಕ್ಟ್. ಜಿಲ್ಲಾ ಪಂಚಾಯತ್ ಅವರೇ ಯಾರು ನಿಮ್ಮ ಇಂಜಿನಿಯರೇ ಹೇಳಿದ್ದು, ಯಾರಿಗೆ ಪಂಚಾಯತ್ನವರಿಗೆ PDO ಬಂದು ಮೊನ್ನೆ ಯಾರ ಕಾಂಟ್ರಾಕ್ಟರನ್ನು ಕರ್ಕೊಂಡು ಬಂದು ಹೇಳಿದ್ದು ಏನು ಹೇಳಿದ್ದು. ಆಗ ಟೈಮಿಗೆ ಬೇಕಾಗಿ ಯಾವುದೇ ಬದಲಾವಣೆಯನ್ನು ಅವರು ಮಾತಿನಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಆಗಿರುವಂಥದ್ದು. ಮೊನ್ನೆ ಹೇಳ್ಬೋದಿತ್ತಲ್ಲ, ನಮಗೆ ಸಂಬಂಧಪಟ್ಟದಲ್ಲ, ನಮ್ಮಿಂದ ಆಗಿಲ್ಲ ಅಂತೇಳಿ. ಆದರೆ ಇದು ರಸ್ತೆ ತಡೆ ಮಾಡುವಂಥ ಅವಶ್ಯಕತೆ ಇಲ್ಲ, ಮೊನ್ನೆ ತೀರ್ಮಾನ ಆಗ್ತಿತ್ತು. ನಾವು ಮಾಡ್ತೇವೆ. ಆಗ ಕೂಡ ನಾವು ಹೇಳಿದ್ದದೆ, ನಿಮ್ಮಲ್ಲಿ ಆಗೋದಿಲ್ಲದಿದ್ದರೆ ಹೇಳಿ, ತೊಂದರೆ ಇಲ್ಲ, ನಾವು ಮಾಡ್ತೇವೆ ಅಂತೇಳಿ. ನೀವು ಅದಕ್ಕೆ ಅಲ್ಲಿ ಒಳಗೆ ಹೋಗಿ ಕೂತು ನೀವು ನಿಮ್ಮ ಮೇಲಿನ ಅಧಿಕಾರಿಗಳು ಏನು ಹೇಳಿದ್ದಾರೆ ಅದನ್ನು ಹೇಳಿ, ನಾವು ನಮ್ಮ ವಿಷಯವನ್ನು ಹೇಳಿ ಮುಗಿಸುವ. ಈಗ ಜಿಲ್ಲಾ ಪಂಚಾಯತಿಗೆ ಬಂದು ಮನವಿ ಕೊಡಿ ಅಂತ ಹೇಳಿದ್ದಾರೆ. ಪಂಚಾಯತಿಗೆ ಬಂದು ಮನವಿ ಕೊಡುವಂಥ ಸಂಗತಿ ಜಿಲ್ಲಾ ಪಂಚಾಯತಿಗೆ ಕಳಿಸ್ತೇವೆ. ಅದು ಮೊನ್ನೆ ಜಿಲ್ಲಾ ಪಂಚಾಯತಿಗೆ ಕಳಿಸಾಗಿದೆ ಸ್ವಾಮಿ. ಭರತ್ ಅವರು ಜಿಲ್ಲಾ ಪಂಚಾಯತ್ ಇದ್ದು ಇಂಜಿನಿಯರ್ ಅಲ್ವಾ, ಅವರಿಗೆ ಕೊಂಡೋಗಿ ಕೊಟ್ಟಿರುವಂಥದ್ದು. ಪುನಃ ನಿಮ್ಮ ಪಂಚಾಯತಿಗೆ ಕಳಿಸಿ ಅವರಿಗೆ ಕಳಿಸುವಂಥದ್ದು ಎಂತ ನಿಮ್ಮ ಪಂಚಾಯತಿಗೆ ಹೇಳಿರುವಂಥದ್ದು. ನಿಮ್ಮ PDO ಇಲ್ಲಿ ಮೊನ್ನೆ ಇಲ್ಲಿಗೆ ಬಂದಿರುವ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲಿ ಆಗಿದೆ. ಮತ್ತೆ ನಿಮಗೆ ಮತ್ತೆ ಮನವಿ, ಅವರು ಜಿಲ್ಲಾ ಪಂಚಾಯತಿಯಿಂದ ಪಂಚಾಯತಿಗೆ ಕಳಿಸಿರುವಂಥದ್ದು. ನಾವು ಹೋಗಿ ಕೊಟ್ಟದ್ದು ಜಿಲ್ಲಾ ಪಂಚಾಯತಿಯಲ್ಲಿ, ಅವರ ಮೂಲಕ PDO ಅವರು ಬಂದು, ನಾವು ಕರೆದು ಬಂದದಲ್ಲ. ಈಗ ನಿಮ್ಮ ಕಚೇರಿಗೆ ಕೊಟ್ಟರೆ, ಅಲ್ಲಿ ಕೊಟ್ಟರೆ ಅಲ್ಲಿಂದ ಹೋಗುದು ಅಲ್ಲಿಗೆ ಅಲ್ವಾ? ಅವರೇ ಬಂದು ಹೇಳಿದ ನಂತರ ಪುನಃ ಮೇಲಾಧಿಕಾರಿಯೇ ನಿಮ್ಮ ಅಧಿಕಾರಿಗೆ ಕೆಳಗಿನ ಅಧಿಕಾರಿಗೆ ಹೇಳಿ ಅಧಿಕಾರಿ ಬಂದಿರುವಂಥದ್ದು ಮೊನ್ನೆ PDO ಅವರು. ಇದು ಪುನಃ ಇಲ್ಲಿಂದ ಮೇಲೆ ಹೋಗುದು, ಮೇಲಿಂದ ಕೆಳಗೆ ಬರೋದು, ಇದೇ ಕೆಲಸ ಆಯ್ತಲ್ವ ಏನು ಅಂತ ಹೇಳಿ. ಏನಂತ ಅದಕ್ಕೊಂದು ಅರ್ಥ ಉಂಟು ಅಂತ ಕೇಳುದು. ವಾಪಸ್ ನಾವು ಮನವಿ ಕೊಟ್ಟಾಗಿದಲ್ಲ, ಅದಕ್ಕೆ ಸ್ಪಂದನೆ ಮಾಡೋದು. ಮೊನ್ನೆ ಇಲ್ಲ ಅಂತೇಳಿ ಇವತ್ತು ಕೂಡ ಪ್ರತಿಭಟನೆ ಮಾಡ್ತಿದ್ದೇವೆ. ನೀವು ಹೀಗೆ ಹೇಳಿದ್ರೆ ಹೇಗೆ? ನಿಮ್ಗೆ ಯಾರನ್ನು ಸಂಪರ್ಕ ಮಾಡಿದ್ರು? ಸಿಕ್ಕಿದ್ರು ಅವರು? ಲೌಡ್ ಸ್ಪೀಕರ್ ಆಗಿ ಮಾತಾಡ್ತೀವಿ, ಮಾತಾಡಿ, ತೊಂದರೆ ಇಲ್ಲ. ಅಲ್ಲಿಗೆ ನಾವು ನಮ್ಮ ವಿಷಯ ಏನು ಅಂತ ಹೇಳ್ತೇವೆ, ಮಾತಾಡಿದ್ವಿ ಅಷ್ಟೇ. ಮತ್ತೆ ನಾವು ಯಾಕೆ ಆಯ್ತು, ಮಾತಾಡಿ, ಯಾರು ಮಾತಾಡಿ. ಆಯ್ತು. ನಾವು ಫೋನ್ ಮಾಡೋ PDO ಅವರು ಫೋನೇ ತೆಗಿಲಿಲ್ಲ. ಇಲ್ಲ ಕೊಡಿ, ಅವ್ರಿಗೆ ಯಾರು ಕೊಡಿ, ಮಾತಾಡಿ. ಅವ್ರು ಅಲ್ಲಿ ಆಫೀಸಿಗೆ ಬನ್ನಿ, ಅಲ್ಲಿ ಮಾತಾಡೋದು. ಬರ್ತೇನೆ ಅಂದ್ರೆ 4 ಗಂಟೆಗುள்ளನೆ ಕೊಟ್ಟಾರೆ ಅಧಿಕಾರಿಗಳ ತಪ್ಪು ಅಲ್ಲ, ಅವರ ಒಳಗಡೆ ಗೊಂದಲ, ಅವರ ಒಳಗಡೆ ಗೊಂದಲ. ಫೋನ್ ಮಾಡಿ ತೆಗೆದಿಲ್ಲ ಅವರು, ಗ್ಯಾರಂಟಿ ಪಕ್ಕ ಮಾಡಲಿಲ್ಲ. ಹಾಗಾದ್ರೆ ಹಾಗೆ ನೋಡಿ ಮತ್ತೆ ನಾವು ಸರಿ ಮಾಡ್ತೇವೆ ನೋಡು ಆದಷ್ಟು. ನರಿಮರುಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ
ಪುರುಷರ ಕಟ್ಟೆಯಿಂದ ಆನಡ್ಕ ಮತ್ತು ಪುರುಷರ ಕಟ್ಟೆಯಿಂದ ಶಾಂತಿಗೋಡಿಗೆ ಹೋಗುವಂಥ ರಸ್ತೆ ಮಾಯಂಗಾಲ ಬಿಂದು ಫ್ಯಾಕ್ಟ್ರಿಯಿಂದ ಎದುರುಗಡೆ ಮಾಯಂಗಾಲ ಬಳಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಾಳಾಗಿದ್ದು ಅನೇಕ ದಿನಗಳಿಂದ ಸಾರ್ವಜನಿಕರ ದೂರು ಬಂದಿರತಕ್ಕಂಥ ಕಾರಣಕ್ಕೋಸ್ಕರ ಮಳೆಗಾಲದ ಸಂದರ್ಭದಲ್ಲಿ ರಸ್ತೆಗಳು ಹೇಗಿರಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಅಧಿಕಾರಿಗಳಿಗೆ ಗೊತ್ತು. ಆದರೆ ನಾವು ಮಳೆಗಾಲದ ಸಂದರ್ಭದಲ್ಲಿ ತುರ್ತು ನಿರ್ವಹಣೆಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥ ಕಾರಣಕ್ಕೋಸ್ಕರ ನಮಗೆ ಈ ಭಾಗದ ಸಾರ್ವಜನಿಕರಿಂದ ದೂರು ಬಂದಿರತಕ್ಕಂಥ ಕಾರಣಕ್ಕೆ ಈ ರಸ್ತೆಯನ್ನು ತಕ್ಷಣಕ್ಕೆ ವಾಹನವನ್ನು ಹೋಗಲಿಕ್ಕೆ ಯೋಗ್ಯವಾಗಿರತಕ್ಕಂಥ ರೀತಿಯಲ್ಲಿ ಮಾಡಿ ನಿರ್ವಹಣೆ ಮಾಡಿಕೊಡಬೇಕು. ಮುಂದಿನ ದಿವಸಗಳಲ್ಲಿ 5.5 ಮೀಟರ್ ಅಗಲಕ್ಕೆ ಕಾಂಕ್ರೀಟ್ ರಸ್ತೆಯನ್ನು ಕೂಡು ರಸ್ತೆಯವರೆಗೆ ವಿಸ್ತರಿಸಬೇಕು ಅನ್ನುವಂಥ ಮನವಿಯನ್ನು ಮೊನ್ನೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ನಾವೆಲ್ಲ ಕೊಟ್ಟಿದ್ದೇವೆ. ಜಿಲ್ಲಾ ಪಂಚಾಯತ್ ಇಂಜಿನಿಯರು ಅದಕ್ಕೆ ತಕ್ಷಣ ಸ್ಪಂದಿಸಿ ಸಂಜೆಯ ವೇಳೆಗೆ ನರಿಮುಗುರು ಗ್ರಾಮ ಪಂಚಾಯತಿನ ಪಿ ಡಿ ಒ ಅವರನ್ನು ಮತ್ತು ಗುತ್ತಿಗೆದಾರರನ್ನು ಕಳಿಸಿ ತಕ್ಷಣಕ್ಕೆ ವಾಹನಕ್ಕೆ ಹೋಗಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಈ ರಸ್ತೆಯನ್ನು ಮಾಡಿಕೊಡ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಸಾರ್ವಜನಿಕರ ಮುಂದೆ ಪಿ ಡಿ ಒ ಅವರು ಮಾಡಿದರು. ಆದರೆ ನಂತರದ ದಿವಸಗಳಲ್ಲಿ ಈ ಕಾಮಗಾರಿಯ ಬಗ್ಗೆ ಯಾವುದೇ ಕೆಲಸ ಕಾರ್ಯವನ್ನು ನಿರ್ವಹಿಸದೆ ಮತ್ತೆ ಸಾರ್ವಜನಿಕರಿಗೆ ನಡೆದಾಡೋದಕ್ಕೆ ಮತ್ತು ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ದಿನಗಳಿಂದ ಹಲವು ವಾಹನದಾರರು ಈ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಸಂಗತಿಗಳು ಮತ್ತು ಕೆಲವರು ತಮ್ಮ ಕೈಯನ್ನು ಮುರಿದುಕೊಂಡಿರ್ತಕ್ಕಂಥ ಸಂಗತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ನಾನು ಇಚ್ಛೆಪಡ್ತೇನೆ. ಆದರೆ ಇವತ್ತು ಬೆಳಗಿನ ತನಕ ಯಾವುದೇ ರೀತಿಯ ಕಾಮಗಾರಿಯನ್ನು ಆರಂಭ ಮಾಡದೆ ಈ ಗ್ರಾಮದ ಜನರ ತಾಳ್ಮೆಯನ್ನು ಪರೀಕ್ಷಿಸತಕ್ಕಂಥ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡಿರುವುದನ್ನು ನಾನು ಅತ್ಯಂತ ಕಟುವಾಗಿ ಈ ಭಾಗದ ನಾಗರಿಕರ ಪರವಾಗಿ ನಾನು ಟೀಕಿಸ್ತಾ ಇದ್ದೇನೆ. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಹೇಗಿರಬೇಕು ಅನ್ನೋದನ್ನು ಅಧಿಕಾರಿಗಳು ತಾವು ನಿಯೋಜನೆ ಮಾಡಿರ್ತಕ್ಕಂಥ ಹುದ್ದೆಯನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಿರಬೇಕು. ಮಳೆಗಾಲದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ತುರ್ತು ನಿರ್ವಹಣೆಗೋಸ್ಕರ ಸರ್ಕಾರದ ಕಡೆಯಿಂದ ದೂರವಾಣಿ ಸಂಪರ್ಕ ಅವರಿಗಿದ್ದು ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದರೂ ಕೂಡ ಪಿ ಡಿ ಒ ಮತ್ತು ಅಧಿಕಾರಿಗಳು ತಕ್ಷಣ ಕರೆಯನ್ನು ಸ್ವೀಕರಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಆದರೆ ನಿನ್ನೆಯಿಂದ ಪಿ ಡಿ ಒ ಅವರವರು ಯಾರು ಫೋನನ್ನು ಮಾಡಿದರು ಅದನ್ನು ಈ ತನಕ ಸ್ವೀಕಾರ ಮಾಡದೆ ಉದ್ದಟತನದ ಆ ಪರಮಾವಧಿಯನ್ನು ಪ್ರದರ್ಶಿಸತಕ್ಕಂಥ ಒಬ್ಬ ಅಧಿಕಾರಿಯಾಗಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಬಿಟ್ಟು ಯಾರ ಒತ್ತಡಕ್ಕೆ ಸಿಲುಕಿದಂಥ ರೀತಿಯಲ್ಲಿ ಅವರು ಫೋನನ್ನು ನಿರ್ವಹಿಸಿರತಕ್ಕಂಥ ಪರಿಣಾಮ ಇವತ್ತು ಸಾರ್ವಜನಿಕರು ಸೇರಿ ರಿಕ್ಷಾ ಚಾಲಕರು ಸೇರಿ ಗ್ರಾಮ ಪಂಚಾಯತಿನ ಸದಸ್ಯರು ಸೇರಿ ಇವತ್ತು ಇದನ್ನು ಪ್ರತಿಭಟಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದರು. ಅವರ ಫೋನನ್ನು ಕೂಡ ಸ್ವೀಕಾರ ಮಾಡತಕ್ಕಂಥ ಔದಾರ್ಯತೆ ಅಧಿಕಾರಿಗಳಲ್ಲಿ ಇಲ್ಲದೆ ಇರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಿರತಕ್ಕಂಥ ದೊಡ್ಡ ದುರಂತ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆಪಡ್ತೇನೆ. ಕೊನೆಗೆ ಈ ಗ್ರಾಮ ಪಂಚಾಯತಿನ ಕಾರ್ಯದರ್ಶಿ ಆಗಿರುವಂಥ ಖಲಂದರ್ ಅವರು ಈಗ ಬಂದು ಅವರು ಮೇಲಿನ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿ 2 ದಿವಸಗಳ ಒಳಗಡೆ ಇದನ್ನು ನಿರ್ವಹಣೆ ಮಾಡ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಕಾರ್ಯನಿರ್ವಹಣಾಧಿಕಾರಿಗಳು ಕೊಟ್ಟಿರುವುದನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಿರುವುದನ್ನು ಮತ್ತೆ ಸಾರ್ವಜನಿಕರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಳೆದ ವಾರ ಬಳುವಾರು ಭಾಗದಲ್ಲಿ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಸಾರ್ವಜನಿಕರಿಂದ ದೂರು ಬಂದಿರತಕ್ಕಂಥ ಕಾರಣಕ್ಕೋಸ್ಕರ ಸಾರ್ವಜನಿಕರ ಜೊತೆಗೆ ನಾವು ಆ ರಸ್ತೆಯನ್ನು ವೀಕ್ಷಿಸತಕ್ಕಂಥ ಕೆಲಸ ಕಾರ್ಯವನ್ನು ಮತ್ತು ಇಂಜಿನಿಯರ್ ಮತ್ತು ಗುತ್ತಿಗೆದಾರರನ್ನು ಸಂಪರ್ಕ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೆವು. ಆದರೆ ನಂತರದ ದಿವಸಗಳಲ್ಲಿ ಶಾಸಕರು ಬೇರೆ ಹೇಳಿಕೆಯನ್ನು ಕೊಟ್ಟರು. ಅವೈಜ್ಞಾನಿಕ ಕಾಮಗಾರಿ ಯಾವುದು, ವೈಜ್ಞಾನಿಕ ಕಾಮಗಾರಿ ಯಾವುದು ಅನ್ನುವಂಥದ್ದು ನನಗೆ ಗೊತ್ತಿದೆ ಅನ್ನೋದನ್ನು ಉಲ್ಲೇಖ ಮಾಡಿದರು. ಪ್ರಾಯಶಃ ನಾನು ಶಾಸಕರಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ವೈಜ್ಞಾನಿಕ ಮತ್ತು ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ನೀವು ಇನ್ನಷ್ಟು ತಿಳಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ.
ರಸ್ತೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಮೋರಿಯನ್ನು ಹಾಕಿ ನಂತರ ಕಾಮಗಾರಿ ರಸ್ತೆಯನ್ನು ಮಾಡುವಂಥದ್ದು ವೈಜ್ಞಾನಿಕ. ಕಾಮಗಾರಿ ಆದ ನಂತರ ಕಾಮಗಾರಿಯ ಸೈಡಿಗೆ ಎಡಗಡೆ ಮತ್ತು ಬಲಗಡೆಗೆ ಎರಡೂ ಭಾಗಕ್ಕೆ ಕೂಡ ಮಣ್ಣು ಹಾಕಿ ಲಘು ವಾಹನಗಳಿಗೆ ಹೋಗಲಿಕ್ಕೆ ಅವಕಾಶ ಕೊಡುವಂಥದ್ದು ವೈಜ್ಞಾನಿಕ. ಆದರೆ ಎರಡನ್ನೂ ಮಾಡದಂತಹ ಸಂದರ್ಭದಲ್ಲಿ ಗುತ್ತಿಗೆದಾರರನ್ನು ಮತ್ತು ಇಂಜಿನಿಯರನ್ನು ಪ್ರಶ್ನೆ ಮಾಡತಕ್ಕಂತಹ ಅವಶ್ಯಕತೆಯನ್ನು ಕಂಡು ಅವಶ್ಯಕತೆ ಯಾಕಿದೆ ಅನ್ನತಕ್ಕಂತಹ ಪ್ರಶ್ನೆಯನ್ನು ಮಾಡಿದರು. ಯಾರು ಅಧಿಕಾರಿಗಳ ಜೊತೆಗೆ ಪ್ರಶ್ನೆ ಮಾಡುವವರು ಯಾರು ಅನ್ನತಕ್ಕಂಥ ಉದ್ದಟತನದ ಮಾತನ್ನು ಶಾಸಕರು ಹೇಳಿದರು. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಾನು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಜನಪ್ರತಿನಿಧಿ ನಿಮ್ಮ ಹಾಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದವನು. ಸುಮಾರು 62,400 ಜನರು ನಮ್ಮ ಪರವಾಗಿ ಓಟನ್ನು ಮಾಡಿರ್ತಕ್ಕಂಥ ನೆನಪನ್ನು ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ನೀವು ಹೇಳಿರ್ತಕ್ಕಂಥ ಹೇಳಿಕೆ ಉದ್ದಟತನ ಮತ್ತು ಸರ್ವಾಧಿಕಾರದ ಧೋರಣೆ 62,500 ಜನರಿಗೆ ಮಾಡಿರ್ತಕ್ಕಂಥ ಅವಮಾನ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವು ಮತ್ತೆ ಇನ್ನಷ್ಟು ವಿಚಾರವನ್ನು ಹೇಳಿದ್ರಿ. ಕೋಮುಗಲಭೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿರದೇ ಇರೋ ಅವರು ಮತ್ತೆ ಈ ರೀತಿಯ ರಸ್ತೆಯಲ್ಲಿ ಗುಂಡಿದೆ ಅನ್ನುವಂಥದ್ದನ್ನು ಇವತ್ತು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಿದರು. ಇದಕ್ಕಿಂತಲೂ ಮುಂದಿನ ಹೆಜ್ಜೆ ಹೋದರು. ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯದ ಬಗ್ಗೆ ಯಾರಾದರೂ ಪ್ರಶ್ನೆಯನ್ನು ಮಾಡಿದರೆ ನೀವು ಹೋಗಿರತಕ್ಕಂತಹ ಆ ಭಾಗಕ್ಕೆ 1 ರೂಪಾಯಿಯನ್ನು ಕೂಡ ಅನುದಾನವನ್ನು ಕೊಡೋದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಕೂಡ ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದಿರಿ. ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನೀವು ಕೊಡುವಂತಹ ಅನುದಾನ ನಾವು ಯಾವುದೇ ತರವಾಡು ಮನೆಗೆ ಕೇಳುವಂತಹ ಅನುದಾನ ಅಲ್ಲ. ನಾವು ಸರ್ಕಾರದಿಂದ ಎಲ್ಲಿ ಸಮಸ್ಯೆಯಾಗಿದೆ, ಯಾವ ಭಾಗದಲ್ಲಿ ಸಾರ್ವಜನಿಕರು ನಮಗೆ ಕೊಟ್ಟಿರ್ತಕ್ಕಂಥ ಜನಾದೇಶಕ್ಕೆ ಪೂರಕವಾಗಿ ಸಾರ್ವಜನಿಕರ ಪ್ರಶ್ನೆಗಳು ಯಾವುದು ಇದೆಯೋ ಅದನ್ನು ನಿರ್ವಹಿಸುವುದಕ್ಕೋಸ್ಕರ ಸರ್ಕಾರದ ಅನುದಾನವನ್ನು ಕೇಳಿರುವಂಥದ್ದು ಮತ್ತು ಯಾವುದೇ ರೀತಿಯ ವೈಯಕ್ತಿಕ ದೇಣಿಗೆಯನ್ನು ಈ ಕಾಮಗಾರಿಗೆ ಕೇಳ್ತಾ ಇಲ್ಲ. ಇವತ್ತು ಶಾಸಕರು ಎಲ್ಲರೂ ಕೂಡ ಸರ್ಕಾರದ ಸಂಭಾವನೆಯನ್ನು ಪಡೆಯುವವರು ನೆನಪಿರಲಿ. ನಿಮಗೆ ಜನಾದೇಶ ಕೊಟ್ಟಿರುವಂಥದ್ದು ಜನಪ್ರತಿನಿಧಿ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಓಟ್ ಹಾಕಿರುವಂಥದ್ದು ಈ ರೀತಿಯ ಸರ್ವಾಧಿಕಾರಿ, ಈ ರೀತಿಯ ದುಂಡಾವರ್ತನೆ, ಈ ರೀತಿಯ ದ್ವೇಷ ಅಸೂಯೆಯ ರಾಜಕಾರಣವನ್ನು ಮಾಡೋದಕ್ಕೆ ಅಲ್ಲ ಅನ್ನುವಂಥದ್ದನ್ನು ಪವಿತ್ರವಾಗಿರ್ತಕ್ಕಂಥ ಮಹಾಲಿಂಗೇಶ್ವರನ ನೆಲದಲ್ಲಿ ಇವತ್ತು ನಾವು ನೆನಪು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಅನೇಕ ಶಾಸಕರನ್ನು ನಾವು ನೋಡಿದ್ದೇವೆ, ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಮಾಯಕರ ಮೇಲೆ ಹಲ್ಲೆ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದರು, ಧಾರ್ಮಿಕ ವ್ಯವಸ್ಥೆಯ ಮೇಲೆ ಸವಾರಿ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದರು. ಪರಿಣಾಮ ಏನಾಗಿದೆ ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಿ. ಅಧಿಕಾರ ಯಾವುದು ಯಾರಿಗೂ ಶಾಶ್ವತವಲ್ಲ. ಇವತ್ತು ಸೋತಿರುವವನು ನಿಮ್ಮ ಮುಂದೆ ಮುಂದಿನ ದಿವಸಗಳಲ್ಲಿ ಗೆಲ್ಲಬಹುದು. ನಾವು ವೈಯಕ್ತಿಕ ವಿಚಾರಕ್ಕೋಸ್ಕರ ನಿಮಗೆ ಸವಾಲು ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಜನರಿಗೆ ಬೇಕಾಗಿರ್ತಕ್ಕಂಥ ಸಾರ್ವಜನಿಕ ವ್ಯವಸ್ಥೆಯನ್ನು ಸರಿ ಮಾಡಿ. ಯಾವುದೇ ಕಾರಣಕ್ಕೂ ನಾವು ವೈಯಕ್ತಿಕ ವಿಚಾರವನ್ನು ಎಲ್ಲಿಯೂ ಮಾತಾಡಿಲ್ಲ. ಅಭಿವೃದ್ಧಿಯ ವಿಷಯದಲ್ಲಿ ರಾಜಕಾರಣವನ್ನು ಮಾಡುವವರು ನಾವು. ಈ ಕ್ಷೇತ್ರ ಅತ್ಯಂತ ಅಭಿವೃದ್ಧಿ ಆಗಬೇಕು, ಅತ್ಯಂತ ಯಶಸ್ವಿಯಾಗಿ ಈ ಭಾಗದ ಮೂಲಭೂತ ಸೌಕರ್ಯಗಳನ್ನು ಪೂರೈಸಬೇಕು. ಜನಸಾಮಾನ್ಯನ ಬದುಕಿನ ಜೊತೆಗೆ ಪ್ರೀತಿ ವಿಶ್ವಾಸದ ರಾಜಕಾರಣವನ್ನು ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಾವು ಬಯಸುವವರು ಹೊರತು ದ್ವೇಷ, ಅಸೂಯೆ, ಸರ್ವಾಧಿಕಾರಿ ಅಧಿಕಾರ ಇದೆ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿಯ ರಾಜಕಾರಣವನ್ನು ನಾವು ಮಾಡುವವರಲ್ಲ. ಒಂದು ಮಾತನ್ನು ಹೇಳಿದ್ರಿ, ಹೆಣದ ಮೇಲೆ ರಾಜಕಾರಣ ಮಾಡತಕ್ಕಂಥ ರಾಜಕೀಯ ಪಕ್ಷದವರನ್ನು ನಾನು ಕಂಡಿದ್ದೇನೆ ಅನ್ನುವಂಥದ್ದು. ಇವತ್ತು ನೀವು ಮಾಡ್ತಾ ಇರುವಂಥದ್ದು ಹೆಣದ ಮೇಲಿನ ರಾಜಕಾರಣ ಅಲ್ಲ, ಅದಕ್ಕಿಂತಲೂ ನಿಕೃಷ್ಟವಾಗಿ ರಸ್ತೆ ಮೇಲಿನ ರಾಜಕಾರಣ ಮಾಡಿರುವಂಥದ್ದು. ಜನರು ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಯಾರು ಏನು ಮಾಡ್ತಾರೆ ಅನ್ನೋದನ್ನು ಇವತ್ತು ಸಮಾಜ ನೋಡ್ತಾ ಇದೆ. ಬೇರೆ ಬೇರೆ ಅವಮಾನಗಳನ್ನು ಕಾರ್ಯಕರ್ತರ ಮೇಲೆ ವಿನಾಕಾರಣ ಬೇರೆ ಬೇರೆ ಸಮಸ್ಯೆಗಳನ್ನು ನೀವು ಸೃಷ್ಟಿ ಮಾಡಬಹುದು, ಆದರೆ ಅದು ಶಾಶ್ವತ ಅಲ್ಲ ಅನ್ನತಕ್ಕಂಥ ನೆನಪು ನಿಮ್ಮ ಜೊತೆಗೆ ಇರಲಿ. ಮತ್ತು ರೀಲ್ಸಿನ ಬಗ್ಗೆ ಕೂಡ ಉಲ್ಲೇಖ ಮಾಡಿದರು. ಯಾರು ರೀಲ್ಸನ್ನು ಮಾಡ್ತಾರೆ, ಯಾರು ಅಪಪ್ರಚಾರವನ್ನು ಮಾಡ್ತಾರೆ, ಯಾರು ಪ್ರಚಾರವನ್ನು ತಗೊಳ್ತಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ನಾವೆಲ್ಲ ಕಂಡಿದ್ದೇವೆ. ಇವತ್ತು ಧರ್ಮದ ವಿಚಾರದಲ್ಲಿ ಬೇರೆ ಬೇರೆ ಸಂಗತಿಗಳ ನಡುವೆ ಚುನಾವಣೆಯ ನಂತರ ಧರ್ಮದ ಹಿಂದುತ್ವದ ರಾಜಕಾರಣವನ್ನು ಯಾರು ಮಾಡುವುದು ಅನ್ನುವಂಥದ್ದು ಸಾರ್ವಜನಿಕ ಚರ್ಚೆಯಲ್ಲಿ ಬರ್ತದೆ. ಸವಾಲು ಯಾವಾಗಲೂ ಕೂಡ ಸ್ವೀಕಾರ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ.
ನಾವು 35-40 ವರ್ಷಗಳ ಕಾಲ ಈ ಸಾಮಾಜಿಕ ಬದುಕಿನ ಜೊತೆಗೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಕೂಡ ಸಮಸ್ಯೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಪಂದಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ನಾನು ಅಂದುಕೊಂಡಿದ್ದೇನೆ. ಮುಂದಿನ ದಿವಸದಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯವನ್ನು ಮಾಡಿ ನಾವು ಸಹಕಾರವನ್ನು ಕೊಡ್ತೇವೆ. ಒಂದು ವೇಳೆ ಮತ್ತೆ ಕಾರ್ಯಕರ್ತರ ಮೇಲೆ ವಿನಾಕಾರಣವಾಗಿ ಬೇರೆ ಬೇರೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದರೆ ಅದಕ್ಕೂ ಕೂಡ ಪುತ್ತೂರಿನ ಜನತೆ ಉತ್ತರ ಕೊಡುವಂಥ ದಿವಸಗಳು ಅತ್ಯಂತ ಹತ್ತಿರವಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, 1 ವರ್ಷದ ಹಿಂದೆ ಈ ಭಾಗದ ರಸ್ತೆಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥದ್ದನ್ನು ಈ ಭಾಗದ ಶಾಂಭಟ್ ಅವರು ಕೊಟ್ಟಿದ್ದರು. ಅದು ಸಮಾಜ ಅದಕ್ಕೆ ನಿರ್ಧಾರ ಮಾಡುತ್ತೆ. ಪುತ್ತೂರಿನ ಕ್ಷೇತ್ರದ ಜನತೆ ಯಾರನ್ನು ಜನನಾಯಕ ಮಾಡಿದ್ದಾರೆ ಅನ್ನೋದಕ್ಕೆ ಕಳೆದ ಚುನಾವಣೆಯಲ್ಲಿ ನಾವೆಲ್ಲ ಕಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಆ ಕೀಳು ಮಟ್ಟಕ್ಕೆ ಮಾತನಾಡತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡೋದಿಲ್ಲ. ಯಾತಕ್ಕೋಸ್ಕರ ಅಂದರೆ ನಾನು ಯಾವತ್ತೂ ಕೂಡ ದ್ವೇಷ ಅಸೂಯೆಯ ರಾಜಕಾರಣದ ಜೊತೆ ನಡೆದು ಬಂದವನಲ್ಲ. ಈ ಕ್ಷೇತ್ರದ ಜನರ ಕಷ್ಟ ಸುಖ ನೋವು ನಲಿವು ಎಲ್ಲದರಲ್ಲಿ ಅವರ ಮನೆಯವರ ರೀತಿ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾನು ಬದುಕುವವನು. ಅದಕ್ಕೋಸ್ಕರ ಕೀಳು ಮಟ್ಟದ ರಾಜಕಾರಣವನ್ನು ಮಾಡುವವರಿಗೆ ನಾನೇನೂ ಹೇಳತಕ್ಕಂಥ ಮತ್ತು ಮಾತನಾಡತಕ್ಕಂಥ ವ್ಯವಸ್ಥೆ ಇಲ್ಲ. 1 ವರ್ಷಗಳ ಹಿಂದೆ ಈ ರಸ್ತೆಯನ್ನು ಸರಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಈ ಭಾಗದ ಹಿರಿಯರು ಶಾಂಭಟ್ರವರು ಅವರ ಕಚೇರಿಗೆ ಮನವಿಯನ್ನು ಮಾಡಿದ್ದಾರೆ. ಆದರೆ ಹೋಗತಕ್ಕಂಥ ಸಂದರ್ಭದಲ್ಲಿ 2 ಗೋಣಿಯಷ್ಟು ಮನವಿಗಳು ನನ್ನ ಜೊತೆಗೆ ಬಂದಿದ್ದಾರೆ. ಇದನ್ನು ನೋಡೋಣ ಅನ್ನತಕ್ಕಂಥ ಉಡಾಫೆಯ ಉತ್ತರವನ್ನು ಕೊಟ್ಟಿರುವುದನ್ನು ಅವರು ನೆನಪಿಸಬೇಕು. ಮತ್ತು ಈ ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಹೊರತು ಯಾವುದೇ ಶಾಸಕ ಅಥವಾ ಯಾವುದೇ ಜನಪ್ರತಿನಿಧಿ ಇದಕ್ಕೋಸ್ಕರ ಕೆಲಸ ಮಾಡಿರುವಂಥದ್ದು ಅಲ್ಲ. ಶಾಂಭಟ್ರವರು ಮಾಡಿರತಕ್ಕಂಥ ಮನವಿಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಮಂಗಳೂರಿನ ವಿಭಾಗ ಈ ರಸ್ತೆಯನ್ನು 20 ಲಕ್ಷ ವೆಚ್ಚದಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು, ಅಲ್ಲಿಂದ 5.5 ಮೀಟರ್ ಅಗಲದಷ್ಟು ವಿಸ್ತಾರ ಮಾಡಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ಪ್ರಸ್ತಾವನೆಯನ್ನು ಇಲ್ಲಿಂದ ಕೂಡ್ರಸ್ತೆಯವರೆಗೆ ಅದನ್ನು ಮಾಡಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ಅವರಿಗೆ ಲಿಖಿತವಾಗಿರ್ತಕ್ಕಂಥ ಉತ್ತರ ಬಂದದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ, ಮತ್ತೆ ಬೇಡಿಕೆ ಈಡೇರದಿದ್ದರೆ ಈ ಊರಿನ ಜನರು ಏನು ಮಾಡಬೇಕು ಅನ್ನೋದನ್ನು ನಿಶ್ಚಯ ಮಾಡ್ತಾರೆ. ಯಾವತ್ತೂ ಕೂಡ ಈ ಊರಿನ ಸಾಮಾನ್ಯ ಕಾರ್ಯಕರ್ತರ ಮತ್ತು ಊರಿನ ಜನರ ಜೊತೆ ನಾನು ಯಾವತ್ತೂ ಕೂಡ ಇದ್ದೇನೆ. ಮತ್ತು ಇವತ್ತು ರಿಕ್ಷಾ ಚಾಲಕರನ್ನು ಗಮನಿಸಿದ್ದೀರಿ, ಬೆಳಗ್ಗಿನಿಂದ ಇಲ್ಲಿಯವರೆಗೆ ಅವರು ದುಡಿದಿರತಕ್ಕಂಥ ಕಳೆದ 1 ವರ್ಷದಲ್ಲಿ ಅವರು ದುಡಿದಿರತಕ್ಕಂಥ ಎಲ್ಲ ಆರ್ಥಿಕ ವ್ಯವಸ್ಥೆಯನ್ನೇ ರಿಪೇರಿಗೋಸ್ಕರ ಹಾಕಿದ್ದಾರೆ ಹೊರತು ಅವರ ಮನೆಗೆ 1 ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದಂಥ ಕೆಲಸ ಮಾಡಿ ಕೊಂಡೊಯ್ಯತಕ್ಕಂಥ ವಿಚಾರಗಳು ಆಗಲಿಲ್ಲ ಈ ರಸ್ತೆಯ ಸಮಸ್ಯೆಯಿಂದಾಗಿ. ಅದಕ್ಕೋಸ್ಕರ ಮತ್ತೆ ಮನವಿಯನ್ನು ಮಾಡುವಂಥದ್ದು, ಸಾರ್ವಜನಿಕ ವ್ಯವಸ್ಥೆಯಲ್ಲಿ ದ್ವೇಷ ಯಾವುದೂ ಅಗತ್ಯ ಇಲ್ಲ. ಅಭಿವೃದ್ಧಿಯನ್ನು ಮಾಡಲಿ. ಅಭಿವೃದ್ಧಿಗೋಸ್ಕರ ಈ ನಾಡಿನ ಜನತೆ, ಈ ಕ್ಷೇತ್ರದ ಜನತೆ ಯಾವತ್ತೂ ಕೂಡ ಸಹಕಾರವನ್ನು ಕೊಡ್ತದೆ ಅನ್ನತಕ್ಕಂಥ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ಲ. ನಾನು ಅದೇ ಹೇಳುವಂಥದ್ದು, ವೈಜ್ಞಾನಿಕ ಮತ್ತು ಅವೈಜ್ಞಾನಿಕ ಅನ್ನೋದನ್ನು ಅವರೇ ವಿಮರ್ಶೆ ಮಾಡಿಕೊಳ್ಳಿ. 35 ಕೋಟಿ ತಂದಿರುವಂಥದ್ದು ನಮಗೆ ಸಂತೋಷ. ಜನಪ್ರತಿನಿಧಿಯಾಗಿ ಅನೇಕ ವರ್ಷಗಳಲ್ಲಿ ಅನೇಕ MLA ಅವರು ಎಲ್ಲರೂ ಕೂಡ ಮಾಡಿರುವಂಥದ್ದು ಅಭಿವೃದ್ಧಿಯವರ ಮನೆಗೆ ಕೊಂಡೋಗಲಿಲ್ಲ. ಈ ಶಾಸಕರು ಕೂಡ ಮಾಡುವಂಥದ್ದು ಅಭಿವೃದ್ಧಿ. ಆದರೆ ಅಭಿವೃದ್ಧಿಯ ವೇಗವನ್ನು ಮಾಡಿರುವಂಥದ್ದನ್ನು ಸಾರ್ವಜನಿಕ ವ್ಯವಸ್ಥೆ ಒಪ್ಪಿಕೊಳ್ತದೆ. ಆದರೆ ಒಂದು ವ್ಯವಸ್ಥೆಯನ್ನು ವಿರೋಧಿಸಬಾರ್ದು, ಯಾವುದೇ ಸಮಸ್ಯೆಗಳು ಬಂದಾಗ ಅದರ ಬಗ್ಗೆ ಧ್ವನಿ ಎತ್ತಬಾರ್ದು ಅಂತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ವಿರೋಧಿಸತಕ್ಕಂಥ ಮಾನಸಿಕತೆಯನ್ನು ಬಿಟ್ಟು ಬಿಡಬೇಕು. ಯಾವತ್ತೂ ಕೂಡ ಪುತ್ತೂರಿನ ಕ್ಷೇತ್ರ ಮತ್ತೆ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ದ್ವೇಷ ಅಸೂಯೆಯ ರಾಜಕಾರಣಕ್ಕೆ ಶಾಶ್ವತವಾಗಿರತಕ್ಕಂಥ ಪರಿಹಾರವನ್ನು ಕೊಟ್ಟಿರತಕ್ಕಂಥ ಜನತೆ ಪುತ್ತೂರಿನ ಮಾಲಿಂಗೇಶ್ವರ ಮಣ್ಣಿನಲ್ಲಿ ಇದ್ದಾರೆ ಅನ್ನೋದನ್ನು ಮತ್ತೆ ನೆನಪಿಸಿಕೊಳ್ಳುತ್ತಾ ಮತ್ತೆ ಅಭಿವೃದ್ಧಿಯತ್ತ ಈ ಕ್ಷೇತ್ರ ಹೋಗಲಿ. ಇವತ್ತು ಸಾರ್ವಜನಿಕ ವ್ಯವಸ್ಥೆಗೆ ಇವತ್ತು ಇಲಾಖಾಧಿಕಾರಿಗಳ ಸಮ್ಮುಖದಲ್ಲಿ ಇವರು ಉಲ್ಲೇಖವನ್ನು ಮಾಡಿದ್ದಾರೆ, 2 ದಿವಸಗಳ ಒಳಗೆ ಸರಿ ಮಾಡ್ತಾರೆ ಅನ್ನುವಂಥದ್ದನ್ನು. ಅದನ್ನು ಮಾಡದಿದ್ದರೆ ಮುಂದಿನ ದಿವಸಗಳಲ್ಲಿ ನಮ್ಮದೇನು ತೀರ್ಮಾನ ಸಾರ್ವಜನಿಕರ ಜೊತೆ ಸೇರಿ ಈ ಭಾಗದ ಜನರ ಜೊತೆಗೆ ಸೇರಿ ನಾವು ಅವರಿಗೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಅವರ ಜೊತೆಗೆ ನಿಂತು ಮಾಡ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ, ಮತ್ತೊಮ್ಮೆ ಮಾಧ್ಯಮದವರು ಕೂಡ ಬೆಳಗಿನಿಂದ ಈ ತನಕ ಸತ್ಯಾಸತ್ಯತೆಯನ್ನು ಸಮಾಜದ ಮುಂದಿಡತಕ್ಕಂಥ ಪ್ರಯತ್ನವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದೀರಿ.
ಮತ್ತು ಈ ಪ್ರತಿಭಟನೆಗೆ ವಿಶೇಷವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಗೂ ಕೂಡ ಈ ನಾಗರಿಕರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಬಯಸ್ತಾ, ಮುಂದಿನ ದಿವಸದಲ್ಲಿ ಕೂಡ ಸಾಮಾಜಿಕ ಚಿಂತನೆಗಳಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನತಕ್ಕಂಥ ಮಾತಿನ ಜೊತೆಗೆ ಇವತ್ತು ಬಂದಿರತಕ್ಕಂಥ ಊರಿನ ಎಲ್ಲ ಜನರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಮೊನ್ನೆ ಬೀಸ್ ರೋಡಿನಲ್ಲಿ ನಡೆದಿರತಕ್ಕಂಥ ಹತ್ಯೆ, ಆ ಹತ್ಯೆಯ ಸಂದರ್ಭದಲ್ಲಿ ನಾನು ಕೂಡ ರಾತ್ರಿ ಹಾಸ್ಪಿಟಲಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಮೃತದೇಹವನ್ನು ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಜೊತೆಗೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರದ್ದು ಆ ದುಃಖ ದುಮ್ಮಾನದ ನಡುವೆ ಅವರೆಲ್ಲ ಯೋಚನೆಗಳಿರುವಂಥದ್ದು, ಈ ರೀತಿಯ ಕೃತ್ಯಗಳು ಮುಂದಿನ ದಿವಸದಲ್ಲಿ ನಡೀಲಿಕ್ಕೆ ಬಾರದು, ಆ ಮಾಡಿರತಕ್ಕಂಥ ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎಲ್ಲರ ಅಪೇಕ್ಷೆಗಳು ಇದ್ದಿರುವಂಥದ್ದು. ಬಂದಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಅದೇ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಕೂಡ ಮತ್ತೆ ಹೇಳುವಂಥದ್ದು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ರೀತಿಯ ಕೃತ್ಯಗಳು ಯಾವುದೇ ಧರ್ಮದಲ್ಲಿ ಆಗಲಿ ಅದನ್ನು ಆ ಸಂದರ್ಭದಲ್ಲಿ ಆರೋಪಿಯನ್ನು ಮತ್ತೆ ಎನ್ಕೌಂಟರ್ ಮಾಡತಕ್ಕಂಥ ವ್ಯವಸ್ಥೆ ಇಲಾಖಾ ಅಧಿಕಾರಿಗಳಿಂದ ಆದಾಗ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಕೃತ್ಯ ನಡೀಲಿಕ್ಕೆ ಅಸಾಧ್ಯ ಅನ್ನತಕ್ಕಂಥ ಯೋಚನೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಹೊರತು ಯಾವುದೇ ರೀತಿಯ ವೈಯಕ್ತಿಕ ವಿಚಾರಗಳು ಅಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅತ್ಯಂತ ಸ್ಪಷ್ಟಪಡಿಸುವುದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.